ದೇವರಿಗೆ ಸ್ತೋತ್ರವಾಗಲಿ. ಎಲ್ಲರೂ ಆದಿಕಾಂಡ 2:7 ತೆಗೆದು ಧ್ಯಾನ ಭಾಗಕ್ಕಾಗಿ ಆ ವಾಕ್ಯವನ್ನು ಧ್ಯಾನಿಸೋಣ. ಈಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಜೀವ ಆತ್ಮವಾದನು. ಎಲ್ಲ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ನಿನ್ನ ಕೃಪೆ, ನಿನ್ನ ಪ್ರೀತಿ ಬಹಳ ದೊಡ್ಡದು ತಂದೆ. ನಾವು ಪ್ರೀತಿ ಮಾಡಿಲ್ಲ, ನೀವು ಮೊದಲು ನಮ್ಮನ್ನು ಪ್ರೀತಿ ಮಾಡಿದ್ದೀರಾ. ಎಸಯ ಪ್ರಾಣ ತ್ಯಾಗ ಮಾಡಿದ್ದೀರಾ. ನಿನ್ನ ವಾಕ್ಯಗಳು ನಿನ್ನ ಮನಸ್ಸಿನಲ್ಲಿ, ನಿನ್ನ ಹೃದಯದಲ್ಲಿ ಇರುವ ಆಕಾಂಕ್ಷೆಗಳನ್ನು ನಮಗೆ ತೋರ್ಪಡಿಸೋದಕ್ಕೆ ಈ ಸತ್ಯ ವೇದವನ್ನು ಪರಿಶುದ್ಧ ಗ್ರಂಥದಿಂದ ನಮಗೆ ಮಾತಾಡ್ತಿರೋದಕ್ಕಾಗಿ ಸ್ತೋತ್ರ. ಇದು ನಮಗೆ ಕಾರ್ಯ ಮಾಡಲಿ, ಕ್ರಿಯೆ ಮಾಡಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಆದಿಕಾಂಡ 2:7 ನಾವು ಧ್ಯಾನಿಸಿದ್ವಿ. ನಮಗೆ ಮುಖ್ಯವಾಗಿ ಪಾಯಿಂಟ್ಸ್ಗಳು ಬೇಕು. ನಾನು ಎಲ್ಲೇ ಹೋದ್ರೂ ಕೂಡ ಮೇಯ್ನ್ ಆಗಿ ಪಾಯಿಂಟ್ಸ್ಗಳನ್ನ ತಿಳ್ಕೋಬೇಕು. ಪಾಯಿಂಟ್ಗಳು ಅದಿಲ್ಲದೆ ಹೋದ್ರೆ ಜೀವಿತದಲ್ಲಿ ಕಷ್ಟ. ಅದು ಪಾಯಿಂಟ್ ಅಂತ ಹೇಳ್ತೀನಿ. ಅದಕ್ಕೆ ಬಹಳ ಜ್ಞಾನ ಅಂತ ಹೇಳ್ಬೋದು. ಎರಡನೇದು ಅಜ್ಞಾನಕ್ಕೆ ಆಪೋಸಿಟ್ ಪದ. ಎರಡನೇದು ಪರ್ಫೆಕ್ಟ್ ಅಂತ ಹೇಳ್ಬೋದು, ನಿಷ್ಠೆ ಅಂತ ಹೇಳ್ಬೋದು. ನಾನು ಅದು ಒಂದು ಪಾಯಿಂಟ್ ಅಂತ ಹೇಳ್ತೀನಲ್ಲ, ಅದನ್ನ ನಿಷ್ಠೆ ಅಂತ ಹೇಳ್ಬೋದು. ಇನ್ನೊಂದು ಚಂಚಲ ಮನಸ್ಸು ಇಲ್ಲದೆ ಇರೋದು. ಇನ್ನೊಂದು ಸ್ಪಷ್ಟತೆಯಿಂದ ಇರುವಂಥದ್ದು. ಇದೆಲ್ಲನೂ ಸೇರಿಸಿ ಪಾಯಿಂಟ್ಗಳನ್ನು ತಿಳ್ಕೋಬೇಕು. ಈ ಪಾಯಿಂಟ್ಗಳನ್ನು ತಿಳಿದೇ ಇರೋದ್ರಿಂದನೇ ಅನಾಹುತಗಳಾಗ್ತಾ ಇದೆ. ಮಕ್ಕಳಿಗಾಗಲಿ, ಗಂಡನಿಗಾಗಲಿ, ಹೆಂಡತಿಗಾಗಲಿ ಈಗಿನ ಕಾಲದಂತೂ ಹೆಚ್ಚಾಗಿ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ, ಮೇಯ್ನ್ ಗೋಲನ್ನ ತಿಳ್ಕೋಬೇಕು. ಒಂದು ಎಕ್ಸಾಂಪಲ್, 2-3 ಎಕ್ಸಾಂಪಲ್ ಹೇಳ್ತೀನಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಸೇವಕರುಗಳ ಹತ್ರ ಹೋಗ್ಬಿಟ್ಟು ನೀವು ಇರೋರು, ಯಾರಾದ್ರೂ ಸೇವಕರುಗಳ ಹತ್ರ ಚರ್ಚ್ ದೇವ್ರು ಏನಕ್ಕೆ ಏರ್ಪಡಿಸಿದ್ರು ಅಂತ ಕೇಳ್ರಿ. ಬೈಬಲಲ್ಲಿ ಇದೆ. ಏನಕ್ಕೆ ಏರ್ಪಡಿಸಿದ್ರು ಅಂತ ಯಾವ ಸೇವಕರು ಕರೆದ್ರು ಸುಮ್ಮನೆ ಕೇಳ್ತಾನೇ ಇರಿ. ಪಾಯಿಂಟ್, ಸ್ಪಷ್ಟತೆ ಇಲ್ಲ. ಗೋಲು, ಗುರಿ ಇಲ್ಲದೆ ಇರೋದ್ರಿಂದಾನೇ ಸಮಸ್ಯೆಗಳು. ಅವನ್ನ ಕೇಳ್ರಿ, ಅವ ಯೋಚನೆ ಮಾಡ್ತಾರೆ, ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಅವ್ರೇನೇನು ಹೇಳ್ತಾರೆ ಅಂತ ಹೇಳಿದ್ರೆ, ಸುಮ್ಮನೆ ಇವಾಗ ಯಾರಾದ್ರೂ ಚರ್ಚೆ ಏನಕ್ಕೆ ನಡೆಸ್ತಾರೆ ಅಂತ ಹೇಳಿದ್ರೆ ಅವನ ಆತ್ಮಿಕದಲ್ಲಿ ನಡ್ಸಕ್ಕೆ. ಅವ್ರು ಏನೇ ಹೇಳಿದ್ರು ಅಲ್ಲಿಗೆ ಹತ್ರದಲ್ಲಿ ಬರ್ತಾ ಇದಾರೆ ಹೊರತು, ಅವರಿಗೆ ಗೊತ್ತಿರೋದು ಹೇಳ್ತಾ ಇದಾರೆ ಹೊರತು, ಒಂದು ಪ್ರಶ್ನೆಗೆ ಕರೆಕ್ಟಾಗಿ ಒಂದೇ ಉತ್ತರ ಪರ್ಫೆಕ್ಟ್ ಆಗಿ ಕೊಡುವಂಥದ್ದಿಲ್ಲ. ಯಾಕಂದ್ರೆ ಅವನ ಆತ್ಮೀಯದಲ್ಲಿ ನಡೆಸಬೇಕು ಅಂತ ಹೇಳ್ತಾರೆ. ಇನ್ನೊಂದು ಬೇರೆ ದೇವರು ಅದು ನೇಮಿಸಿದ್ದು ಅಂತ ಹೇಳ್ತಾರೆ. ಈ ರೀತಿ ಹೇಳ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಪಷ್ಟತೆ ಅಂದ್ರೆ ಔಟ್ ಸೈಡ್ ಯೇಸು ನಮ್ಮ ದೇವರವರು ಇದ್ದಾರೆ. ಅವ್ರ ಯೇಸು ಸ್ವಾಮಿ ರಕ್ಷಣೆ ಅಂದ್ರೆ ಗೊತ್ತಿಲ್ಲ, ಸಮಾಧಾನ ಇರೋದಿಲ್ಲ, ಜ್ಞಾನ ಇರೋದಿಲ್ಲ, ಅಜ್ಞಾನ ಇರುತ್ತದೆ. ಅವರಿಗೆ ತಾಳ್ಮೆ ಅನ್ನೋದು ಇರೋದಿಲ್ಲ, ಪ್ರೀತಿ ಅನ್ನೋದು ಅಸಲು ಇರೋದಿಲ್ಲ, ಇನ್ನೊಬ್ಬರ ಮೇಲೆ ಪ್ರೀತಿ ಬರೋದಿಲ್ಲ, ಸ್ವಾರ್ಥ ಇರ್ತದೆ. ಈ ತರ ಹೇಳ್ಕೊಂಡೇ ಹೋಗ್ಬೋದು. ಇದು ರಕ್ಷಣೆ ಆಗದೆ ಇರೋರು, ರಕ್ಷಣೆ ಆಗದವರು ಇನ್ನೊಬ್ಬರ ಮೇಲೆ ಜಗಳ, ಕೋಪ, ದ್ವೇಷ ಬೆಳೆಸ್ಕೊಳ್ಳೋರು, ಅವ್ರು ಚೆನ್ನಾಗಿರ್ಬಾರ್ದು ನಾವು ಚೆನ್ನಾಗಿರ್ಬೇಕು ಅನ್ನೋರು ಇಂಥದ್ದೆಲ್ಲ ಮಾಡ್ತಿರ್ತಾರೆ. ರಕ್ಷಣೆ ಹೊಂದಿದ ತಕ್ಷಣ ಅವ್ರ ಸ್ವಭಾವ ಬೇರೆಯವ್ರು ಚೆನ್ನಾಗಿರ್ಲಿ, ಅವ್ರು ಒಡೆಯೋರ್ನು ಚೆನ್ನಾಗಿರ್ಲಿ ಅಂತಾರೆ. ಆ ಸ್ವಭಾವ ಹೆಂಗ್ ಬದಲಾಗುತ್ತೆ? ಸರಿ, ಈ ರಕ್ಷಣೆ ಹೊಂದಿದವರು ಇದ್ದಾರೆ. ರಕ್ಷಣೆ ಹೊಂದಿದ ಮೇಲೆ ಚರ್ಚಿಗೆ ಬರ್ತಾ ಇರೋದು, ಅಲ್ಲಿ ಸೇವಕರಂತ ದೇವರು ಅವ್ರನ್ನ ಏರ್ಪಡಿಸಿರೋದು, ಅವರು ಪರಲೋಕಕ್ಕೆ ಸಿದ್ಧರಾಗಬೇಕು. ದೇವರು ಸೇವಕರು ಚರ್ಚಲ್ಲಿ ಬರುವ ಪ್ರತಿಯೊಬ್ಬರನ್ನು ಆತ್ಮಿಕದಲ್ಲಿ ನಡೆಸಿ ಅವರು ಪರಲೋಕ ರಾಜ್ಯಕ್ಕೆ ನಡೆಸಬೇಕು. ಆದ್ರೆ ಅವ್ರನ್ನ ಆತ್ಮಿಕದಲ್ಲಿ ನಡೆಸ್ಬೇಕನ್ನೋದೇ ಗೊತ್ತಿಲ್ಲ. ಈಗ ಪ್ರಾಬ್ಲಮ್ ಇದೆ ಚರ್ಚಲ್ಲಿ. ಅವ್ರನ್ನ ಆತ್ಮಿಕದಲ್ಲಿ ಬೆಳೆಸಿದ್ರೆ ಕುಟುಂಬನ ಬಿಟ್ಟು ಹೋಗ್ಬಿಡ್ತಾರೆ ಅಂತೇಳಿ ಪ್ರಾರ್ಥನೆ ಮಾಡೋಕ್ಕೆ ವಿಶ್ವಾಸಿಗಳನ್ನ ಬಿಡೋದಿಲ್ಲ. ಅವ್ರನ್ನ ಆತ್ಮಿಕದಲ್ಲಿ, ಸೇವಕರಿಗಿನ್ನ ಇನ್ನೂ ಆತ್ಮಿಕದಲ್ಲಿ ಬೆಳೆದು ಅಧಿಕ ಪ್ರಾರ್ಥನೆ ಮಾಡೋರು, ವಾಕ್ಯ ಮಾಡೋರು, ಅವರೇ ಕುಟುಂಬದಲ್ಲಿ ಬೋಧಿಸಿ ನಡೆಸೋರು, ಇತರರಿಗೆ ಸಾಕ್ಷಿಯಾಗಿ ಬೋಧನೆ ಮಾಡೋರು, ಬೈಬಲ್ ಎಲ್ಲ ತಿಳಿದಿಟ್ಕೊಂಡಿರೋರು, ಬೈಬಲ್ ಅಧ್ಯಯನ ಮಾಡುವಂಥವ್ರು, ಅವ್ರನ್ನ ಆ ರೀತಿ ತಯಾರು ಮಾಡಬೇಕು ಪರಲೋಕ ರಾಜ್ಯಕ್ಕೆ. ಸೇವಕರು ಆ ಥರ ಮಾಡಿದ್ರೆ ಅವರು ಸೇವಕರ ಕಡೆ ತಿರ್ಸ್ಕೊಳ್ಳೋದು,
ಸಭೆ ಹೆಸರಿಗೋಸ್ಕರ ಆ ಸಭೆಗೆ ಹೋಗ್ತಾ ಇದ್ದೀನಿ, ಅದ ಸಭೆ ಕಡೆಗೆ ತಿರುಗಿಸೋದು, ಈ ಈಗೋ ಪ್ರಾಬ್ಲಮ್, ಹಣದ ಆಸೆ, ಬಿಸ್ನೆಸ್ಸು, ಡ್ಯಾನ್ಸ್ಗಳು, ಇವೆಲ್ಲ ಮ್ಯಾರೇಜ್, ಆಡಂಬರದ ಮ್ಯಾರೇಜ್ಗಳು, ಆಡಂಬರದ ಹಬ್ಬಗಳು, ಬರ್ತ್ಡೇಗಳು, ಇವೆಲ್ಲ ಉಪ್ಪಿನಕಾಯಿಗಳು. ಇವೆಲ್ಲದಕ್ಕಿನ್ನ ಮುಖ್ಯ ಗೋಲ್ ಅದನ್ನೇ ಹೇಳ್ತಾರದು, ಪಾಯಿಂಟ್, ಮೈನ್ ಪಾಯಿಂಟ್, ಗುರಿ ಅದು ಗೊತ್ತಿಲ್ಲ. ಈ ಮಿನಿಸ್ಟ್ರಿ ಅಂದ್ರೇನೆ ಎರಡೇ, ರಕ್ಷಣೆ ಹೊಂದಿದವರು ರಕ್ಷಣೆ ಹೊಂದಬೇಕು. ರಕ್ಷಣೆ ಹೊಂದಿದ ತಕ್ಷಣ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಇವಾಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಸ್ವಾಮಿ ನಂಬ್ಕೊಂಡಿದ ತಕ್ಷಣ ಅಯ್ಯೋ ನಾನು ಕಿಡ್ನಿ 2 ಹೋಗ್ಬಿಟ್ಟಿತ್ತು, ನನಗೆ ದೇವ್ರು ಕಾಪಾಡಿದ್ರೆ ಸತ್ತೋಗ್ತಿದ್ದೆ, ದೇವ್ರು ನಂಬ್ಕೊಂಡಿದ್ದೀನಿ. ದೇವರು ಆ ಕಿಡ್ನಿಯಿಂದ ಬಿಡುಗಡೆ ಮಾಡಿ ರಕ್ಷಣೆ ಕೊಟ್ಟರು. ಆತ್ಮಿಕದಲ್ಲಿ ಬೆಳೆದು, ಇವಾಗ 2ನೇ ಪಾಯಿಂಟ್ ಹೇಳ್ತೀನಿ ನೋಡ್ರಿ. ರಿವೈವಲ್ ಅಂದ್ರೆ ನಮ್ಮೊಳಗೆ ಒಂದು ಉಜ್ಜೀವನ ಬರುತ್ತೆ. ಅದು ಇತರರು ಕೂಡ, ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು, ಇತರರೆಲ್ಲ ಹೋಗದೆ ಇದ್ದಾರಲ್ಲ ಅವರಿಗೆ ಹೇಗಾದ್ರೂ ಮಾಡಿ ಅವ್ರನ್ನ ಆತ್ಮಿಕದಲ್ಲಿ ನಡೆಸಬೇಕು. ಒಂದು ಉಜ್ಜೀವನ, ಅದ ಫ್ರೀಯಾಗಿ ಹೊಡಿತಾರೆ, ಬಡಿತಾರೆ, ಬೈತಾರೆ, ಅದೆಲ್ಲ ಮಾಡಿದ್ರೂ ಸಂತೋಷವಾಗಿ ಸ್ವೀಕರಿಸುವ ಸ್ವಭಾವ, ಅವರಿಗೆ ಸುವಾರ್ತೆ ಹೇಳುವ ಸ್ವಭಾವ, ಅವ್ರನ್ನ ಪ್ರೀತಿ ಮಾಡುವ ಸ್ವಭಾವ, ಅವ್ರು ದ್ವೇಷಿಸಿದ್ರು ಇವ್ರು ಹೇಳುವ ಸ್ವಭಾವ, ಇದು ನಾವು ರಿವೈವಲ್ ಆಗಿ ನಮ್ಮ ಮೂಲಕ ಇತರರು ದೇವ್ರ ಕಡೆಗೆ ಬರೋದು, ಬಂದಿರೋರನ್ನ ಇನ್ನೂ ಆತ್ಮಿಕದಲ್ಲಿ ನಡೆಸಿ ಬರುವಿಕೆಗೆ ಸಿದ್ಧ ಮಾಡೋದು, ಇದು ಉಜ್ಜೀವನ. ಎಲ್ಲಿಂದನೋ ಗಾಳಿಯಲ್ಲಿ ಉಜ್ಜೀವನ ಬರ್ಲಿ. ನಿನ್ನೆ ಸುಮ್ಮನೆ ಒಂದು ಆರಾಧನೆ ಮಾಡ್ತಾ ಇದ್ರು ಒಂದು ಸಭೆಯಲ್ಲಿ. ಸರಿ, ಆ ಸೇವಕರು ನನಗೆ ಬಹಳ ಚೆನ್ನಾಗಿ ಪರಿಚಯ. ಆ ಸೇವಕರು ಮಾಡ್ತಾ ಇದ್ರು. ಮಾಡಾದ್ಮೇಲೆ, ಹೆಸರೆಲ್ಲ ಬೇಡ, ಮಾಡಾದ್ಮೇಲೆ ಅವ್ರು ಹೇಳ್ತಾರೆ, ಈಗ ಆರಾಧನೆ ಮಾಡಿದಾಗ ದೇವರ ಬೆಂಕಿ ಇಳಿದು ಬಂತು ಅಂತ ಹೇಳಿದ್ರು. ಆ ಪ್ರಸನ್ನತೆನ ನಾವು ಸ್ವೀಕರಿಸಿದ್ವಿ ಅಂದ್ರು. ಆವಾಗ ನನ್ನ ಮೈಂಡಲ್ಲಿ ಟಕಾಂತ ಆಫ್ ಮಾಡಿಬಿಟ್ಟೆ. ಈ ತಪ್ಪು ಮಾತಾಡ್ತಿದ್ದಾರೆ. ಯಾಕಂದ್ರೆ ಹೊರಗಡೆ ಇದ್ದುಬಿಟ್ಟು 1 ಅವರ್, ಒಂದು ½ ಅನ್ ಅವರ್ ಆರಾಧನೆ ಮಾಡಿ ಎಗ್ರಿ ಡಗಡಗಡ ಅಂತ ಗುದ್ದಿದ್ರೆ ಆ ಟೈಮಿಗೆ ಬರ್ತಾರೆ. ಸರಿ, ಓಕೆ, ಅವ ಆರಾಧನೆ ಮಾಡಿದಾಗ ಬಂದ್ರು, ಮತ್ತೆ ಮನೆಗೆ ಹೋದ್ರಂತ ಅರ್ಥ. ಯಾಕಂದ್ರೆ ಆರಾಧನೆ ಮಾಡಕ್ ಬಂದ್ರು ಅಂತ ಹೇಳಿದ್ರೆ ಅದೇ ತಪ್ಪು. ಯಾಕೆ ತಪ್ಪು ಅಂದ್ರೆ, ಯಾವಾಗ್ಲೂ ಇರುವಂತವರು ನಾವು ವಾರದಲ್ಲಿ 1 ಅವರ್ ದೇವ್ರನ್ನ ಆರಾಧನೆ ಮಾಡಕ್ಕೆ ಬರ್ತೀವಿ, 1.5 ಗಂಟೆ, ಅದು ಕೂಡ ಎಲ್ಲ ಮುಂಚೆಲ್ಲ 3 ಗಂಟೆ. ಇದು ಇವಾಗ್ಲೂ ಹಳೆ ಸಭೆ, ನನ್ನ ಆತ್ಮಿಕದಲ್ಲಿ ನಡೆದ ಸಭೆ ಎಲ್ಲ 3 ಅವರ್ಸ್ ನಡೀತಾ ಇದೆ, 10ರಿಂದ 1 ಗಂಟೆವರೆಗೂ ನಡೀತಾ ಇದೆ. ಬಟ್ ಹಳೆ ಸಭೆಗಳು, ಈಗ ಸಿಟಿ ಸಭೆಗಳು 1.5, ಅದು ಕೂಡ ಕುತ್ಕೊಳ್ಳೋಕೆ ಕಷ್ಟ, ಬರೋದು ಕಷ್ಟ, ಟೈಮಿಂಗ್ಸ್ ಫಾಲೋ ಮಾಡೋದು ಕಷ್ಟ. ಯಾಕಂದ್ರೆ ಲೋಕದ ಮೇಲೆ ಮೋಹ ಜಾಸ್ತಿ ಆಯ್ತು, ಈ ಆತ್ಮಿಕದಲ್ಲಿ ನಡೆಯೋದು ಕಮ್ಮಿ ಆಯ್ತು. ಆದ್ರೆ ಈ ಲೋಕದ ಮೋಹದಲ್ಲಿ ಇರೋದ್ರಿಂದ ಯಾವಾಗಲೂ 1.5 ಅವರ್ ಇರ್ತಾರೆ ದೇವರು. ಅಲ್ಲಿ ದೇವರ ಪ್ರಸನ್ನತೆ. ಇವಾಗ ಚರ್ಚಿಗೆ ಯಾಕೆ ಬರ್ಬೇಕಂತ ಹೇಳಿದ್ರೆ, ಅಲ್ಲಿ ಬೇಕಾದಷ್ಟಿದೆ. ಮನೆಯಲ್ಲಿ ಆರಾಧನೆ ಮಾಡ್ತಾ ಇರ್ತೀವಿ, ಬಟ್ ಇಲ್ಲಿ ಒನ್ನೆಸ್, ದೇವರು ಏರ್ಪಡಿಸೋ ಸಭೆಗೆ ಆ ಸೇವಕರು 1 ವಾರಕ್ಕೆ ಲೋಕದಲ್ಲಿ ಇರೋರನ್ನ ವಾಕ್ಯ ಕೊಟ್ಟು ಅವ್ರನ್ನ ಬಲಪಡಿಸಿ 1 ವಾರ ಲೋಕಕ್ಕೆ ಕಳಿಸಿ ಅದರಲ್ಲಿ ಸತ್ಯದಲ್ಲಿ ನಿಂತು ಅವರು ಬರುವಿಕೆ ಸಿದ್ಧರಾಗೋದಕ್ಕೆ, ಮತ್ತೆ ಅಲ್ಲಿ ಆತ್ಮಿಕದವ್ರ ಜೊತೆಗೆ ಸೇರಿ ಆ ಬೆಲನಿತೆ ಲೋಕದಲ್ಲಿರೋರೆಲ್ಲ ಮಾಂಸದಲ್ಲಿ ಇರೋರ ಜೊತೆ ಮಾತಾಡಿ, ಅದೆಲ್ಲ ಹೋಗಿ ಲೋಕದಲ್ಲಿರೋರ ಜೊತೆ ಫೆಲೋಶಿಪ್ ಮಾಡಿ, ಸಭೆ ಮುಗಿದ ಮೇಲೆ ಅವ್ರ ಜೊತೆಯಲ್ಲಿ ಏನ್ ವಾಕ್ಯ ಮಾತಾಡ್ತು, ಏನ್ ಆತ್ಮಿಕದಲ್ಲಿ ತಿಳ್ಕೊಂಡ್ರು, ಅವೆಲ್ಲ ಆತ್ಮಿಕದಲ್ಲಿ ಇರುವವರ ಜೊತೆ ಸೇರಿದ್ರೆ ಆತ್ಮಿಕದ ಬಗ್ಗೆ ಮಾತಾಡ್ತಾರೆ, ಲೋಕದಲ್ಲಿ ಇರೋರ ಜೊತೆ ಸೇರಿದ್ರೆ ಲೋಕದ ಬಗ್ಗೆ ಮಾತಾಡ್ತಾರೆ. ಇವೆಲ್ಲ ಪಾಯಿಂಟ್ಗಳು ಗೊತ್ತಿಲ್ಲದೆ ನಡೀತಾ ಇದ್ದಾರೆ. ಈ ರೀತಿ ಬಹಳ ಹೇಳ್ಬೋದು. ಸ್ಕೂಲಿಗೆ ಹೋಗ್ತಾರೆ, LKG ಇಂದ 10ನೇ ಕ್ಲಾಸ್ವರೆಗೂ, SSLC ಫೇಲ್ ಆಗ್ತಾರೆ. ಏನಕ್ಕೆ ಫೇಲ್ ಆಗ್ತಾರೆ? SSLC ಏನಕ್ಕೆ ಫೇಲ್ ಆಗ್ತಾರೆ? ಕಾರಣ ಏನಂತ ಹೇಳಿದ್ರೆ, ಮೇನ್ ಸ್ಕೂಲಿಗೆ ಹೋಗೋದು, ಓದ್ಬಿಟ್ಟು ಎಕ್ಸಾಮ್ SSLCನೇ ಮೇನು. 1ನೇ ಕ್ಲಾಸ್ 9ನೇ ಕ್ಲಾಸ್ ಇಂಪಾರ್ಟೆಂಟ್ ಅಲ್ಲ. SSLC ಫೇಲ್ ಆಗ್ತಾರೆ. ಫೇಲ್ ಆದ ಮೇಲೆ ಆಮೇಲೆ ಎಷ್ಟೋ ಜನ, ಎಷ್ಟೋ 100 ಜನನೋ ಮೇಲೇನೋ ಹೇಳ್ತಾರೆ, ತಂದೆ ತಾಯಿ ಓದಿಸಿದ್ರು ನಾನು ಓದಿಲ್ಲ, ಆ ಟೈಮಲ್ಲಿ ಓದಿದ್ರೆ ನಾನು ಈ ಕೂಲಿ ಕೆಲಸ ಮಾಡ್ತೀನಿ. ಯಾಕಂದ್ರೆ ನಾಲೆಜ್ ಬರೋದಿಲ್ಲ. ಸೇವೆ ಮಾಡೋದಕ್ಕೆ ಕೂಡ ನಾಲೆಜ್ ಬೇಕು ಆತ್ಮಿಕದಲ್ಲಿ ನಡ್ಸಕ್ಕೆ. ಅವ್ರು ಓದಿದ್ರೆ ತಾನೇ ಓದಿರೋರ್ನ ನಡ್ಸಕ್ಕೆ. ನೀನು ಓದಿರೋರ್ನ ಹೆಂಗ್ ನಡ್ಸಕ್ಕಾಗುತ್ತೆ? ಸಭೆಗೆ ಬರೋರ್ನ ಆಡಿಟ್ ಮಾಡೋದು ಹೆಂಗೆ? ವರ್ಷಕ್ಕೆ ಕಾಣಿಕೆಗಳನ್ನ ಇದು ಮಾಡೋದು, ಅಕೌಂಟ್ ಸೆಕ್ಷನ್ ಹೆಂಗೆ? ಜನಗಳು ಜಾಸ್ತಿ ಆದರೆ ಅವ್ರನ್ನ ನಡೆಸೋದು ಹೆಂಗೆ? ಅದಕ್ಕೆ ಎಜುಕೇಶನು ಪ್ಲಸ್ ಆತ್ಮಿಕ ಅಭಿಷೇಕ ಬೇಕು.
ಬಟ್ ಎಜುಕೇಶನ್ ಬೇಕಾಗುತ್ತೆ. ಅವಾಗ ಇಲ್ಲದಿದ್ದರೂ ನಡೀತಿತ್ತು, ಇವಾಗ ಅದು ಮುಖ್ಯವಾಗಿ ಭಾಗವಾಗಿದೆ. ಬಟ್ ಫೇಲ್ ಆಗ್ತಾರೆ. ಏನಕ್ಕೆ ಫೇಲ್ ಆಗ್ತಾರೆ ಅಂದರೆ, ಅವರು 1ನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೂ ಫ್ರೀಯಾಗಿ ಬರೀದೇ ಇದ್ರು ಪಾಸ್ ಮಾಡ್ತಾರೆ. SSLC ಬರೆದ್ರೇ ಪಾಸ್ ಮಾಡೋದು. ಬಟ್ ಅವರು ಆ ಗುರಿ ಅದೆಲ್ಲ ಗೊತ್ತಿಲ್ಲ, ಅವರಿಗೆ ಪಾಯಿಂಟ್ಗಳು ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಗಂಡ ಹೆಂಡತಿ, ನಿನ್ನೆ ಸ್ಟೇಟಸಲ್ಲಿ ನೋಡಿದೆ, ಮದುವೆ ಆಗದೆ ಇರೋನು ಮದುವೆ ಆಗಬೇಕು ಅಂತ ಆಸೆ, ಹುಡುಗಿಯರನ್ನ ಲವ್ ಮಾಡಬೇಕು, ಮದುವೆ ಮಾಡ್ಕೋಬೇಕಂತ ಆಸೆ, ಲವ್ ಮಾಡಿರೋ ಹುಡುಗಿನ ಅಂತ. ಮದುವೆ ಆದಮೇಲೆ ಡೈವರ್ಸ್ ಕೊಡಬೇಕಂತ ಆಸೆ, ಮತ್ತೆ ವಿರಕ್ತಿ ಇದಂತ ಹಾಕಿದ್ದ. ಅದು ಲೋಕಸ್ಥರಿಗೆ, ದೇವ್ರ ಮಕ್ಕಳಿಗಲ್ಲ. ಇವತ್ತಿನ ದಿನದಲ್ಲಿ ದೇವರು ಮಾತಾಡ್ತಿರೋದು ಏನಂತ ಹೇಳಿದ್ರೆ, ಆದಿಕಾಂಡ 2:7 ಏನಕ್ಕೆ ದೇವರು ಭೂಲೋಕದಲ್ಲಿ ಮನುಷ್ಯರನ್ನ ಇಟ್ರು, ಏನಕ್ಕೆ ಇಟ್ರು ಅಂದ್ರೆ, ಪರಲೋಕದಲ್ಲಿ ದೇವದೂತರುಗಳಿದ್ರು, 3 ಪ್ರಧಾನ ದೇವದೂತರುಗಳು, ಮಿಕಾವೆಲ್, ಲೂಸಿಫರ್, ಗೇಬ್ರಿಯಲ್. ಅವ್ರ ಕೈ ಕೆಳಗಡೆ ಕೋಟಿ ದೇವದೂತರಿದ್ರು. ಮೇನ್ ಅವ್ರ ಹತ್ರ ದೇವರು ಮಾತಾಡ್ತಾನೆ. ಗೇಬ್ರಿಯಲ್ ಮೆಸೇಜ್ ಹೇಳು ಹೋಗಿ ಎಲ್ಲರಿಗೂ ಅಂತ. ಅವರು ಎಲ್ಲರಿಗೂ, ಮಿಕಾವೆಲ್ ಅಲ್ಲಿ ಜೊತೆಗಿರೋ ದೇವದೂತರಿಗೂ, ಮತ್ತೆ ಲೂಸಿಫರ್ ಮ್ಯೂಸಿಕ್ ಬಾರಿಸುವ ಅವರಿಗೂ, ಹಾಡು ಹೇಳುವವರಿಗೂ ಇವ್ರು ಮೆಸೇಜ್ ಹೇಳಬೇಕು. ತಪ್ಪು ಮಾಡಿದಾಗ ಇವ್ರು ಹೇಳಿದ್ರೆ ಆ ಎಲ್ಲ ದೇವದೂತರಿಗೂ ಇವರು, ಈ 3 ಜನ ದೇವರು ಪ್ರಧಾನವರಾಗಿ ಇಟ್ಕೊಂಡಿದ್ರು. ಅದರಲ್ಲಿ ಲೂಸಿಫರು ವಾಕ್ಯದಲ್ಲಿ ಎಸೆಕಿಯಲಲ್ಲಿದೆ, ಏಸಾಯಲ್ಲಿದೆ, ನಾನು ದೇವರಿಗೆ ಉನ್ನತವಾಗಿ ಏರ್ತೀನಿ ಅಂತ ಹೇಳಿದಾಗ ಅವನ್ನ ದಬ್ಬಿಟ್ಟು ಅವನು ಬಿದ್ದೋಗಿರೋದ್ರಿಂದ ಮನುಷ್ಯನ ಸೃಷ್ಟಿ ಮಾಡಿ, ಫಸ್ಟ್ ದೇವದೂತರು, ಪರಲೋಕ ರಾಜ್ಯ ಇದೆ, ಅದು ಯಾವಾಗಲೂ ಅಳಿಯೋದಿಲ್ಲ. ಈ ಭೂಮಿ ಅಳಿದು ಹೋಗುತ್ತೆ. ಪ್ರಾರಂಭದಲ್ಲಿ ನೋವ ಟೈಮಲ್ಲಿ ಒಂದು ಅಳಿತು. ಇವಾಗ ಆದಾಮ್ ಯಾವಳನ್ನ ಸೃಷ್ಟಿ ಮಾಡಿ ನೀವೆಲ್ಲ ಭೂಮಿನ ತುಂಬಿಸಿರಿ ಅಂತ ಬಿಟ್ರು. ಸೈತಾನನು ಹಾಗೆ ಭೂಮಿಯನ್ನು ಕೊಟ್ಟ. ಸ್ವಾಮಿ ಹತ್ರ ಕೇಳ್ತಾನೆ, ನೀನು ಕಾಲಿಗೆ ಬಿದ್ದಿರೋದು ಕೊಡ್ತೀನಿ ಅಂತ. ಅವರು ರಕ್ತ ಸುರಿಸಿ ಕಾಪಾಡಿದ್ರು. ಈಗ ಪಾಪ ಮಾಡೋರು ಸೈತಾನನ್ನು ಪ್ರೇರೇಪಿಸಿ ಅವ್ರನ್ನ ನರಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯೇಸು ಸ್ವಾಮಿ ರಕ್ಷಣೆ ಕೊಟ್ಟು ರಕ್ತ ಸುರಿಸಿ ಪ್ರೀತಿ ತೋರಿಸಿ ಅವರು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಸಭೆ ಏನಕ್ಕೆ ಏರ್ಪಡಿಸಿರೋದು? ಈ ಬರುವಿಕೆಗೆ ಜನಗಳನ್ನ ಸಿದ್ಧ ಮಾಡಕ್ಕೆ. ಬರುವಿಕೆಗೆ ಹೇಳ್ತಿರುವ ಎಲ್ಲ ಕಾರ್ಯಗಳು ನಡೀತಾ ಇದೆ. ಎಲ್ಲದಕ್ಕಿಂತ ಎಂಡಾಗಿ ಒಂದು ಇದೇ ವರ್ಷ, ಇವಾಗೇನು 2026 ಆಯ್ತಾ, 2026. ಇದಕ್ಕೆ ಮುಂಚೆ ಒಂದು 100 ವರ್ಷ, ಒಂದು 80 ವರ್ಷ ಹಿಂದುಗಡೆ, ಯಾಕಂದ್ರೆ ಇಸ್ರೇಲ್ ಅನ್ನೋದು ಪ್ರಾರಂಭ ಆಗಿದ್ದು 1948 ಅಲ್ಲಿ, 1926 ಅಲ್ಲ, 1826 ಅಲ್ಲಿ ಇಸ್ರೇಲ್ ಅನ್ನೋ ಒಂದು ದೇಶ ಇದೆ ಅಂತ ಹೇಳಿದ್ರೆ ನೀವೆಲ್ಲ ನನ್ನನ್ನು ಕಳ್ತವನ್ನು ಉಳಿದು ಬಿಡ್ತಿದ್ದೆ. ಯಾಕಂತ ಹೇಳಿದ್ರೆ ಅದು ಆ ದೇಶನೇ ಉತ್ಪತ್ತಿ ಆಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಸ್ವತಂತ್ರ ಬಂದಿದ್ದು 14 ಮೇ 1948. ಇನ್ನು 48ಗೆ ಇನ್ನು 20 ವರ್ಷ ಇದೆ. 27 ಬರಬೇಕು, 28 ಬರಬೇಕು, ಇನ್ನು 38 ಬರಬೇಕು, 48 ಬರಬೇಕು. ಇನ್ನು 100 ವರ್ಷ ಕೂಡ ಆಗಿಲ್ಲ, ಬಟ್ ಬಂದಿದೆ. ಅದು ಬೈಬಲಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಇವಾಗ ಅದು ಆ ಸುತ್ತಲೂ 40 ಮುಸ್ಲಿಂ ದೇಶಗಳಿದ್ರು ಕೂಡ ಅಲ್ಲಿ ಅವ್ರನ್ನ ಎದುರಿಸ್ಕೊಂಡು ನಿಂತಿದೆ. ಅದನ್ನ ಅಳಿಸ್ಬೇಕಾದ್ರೂ ಮಾಡೋಕ್ಕಾಗಿಲ್ಲ. ಕಾರಣ ಏನು? ಪ್ರಾಫಸಿ, ದೇವರಲ್ಲಿ 1000 ವರ್ಷ ಆಳ್ವಿಕೆ ಮಾಡಬೇಕು. ಮತ್ತೆ 24ರಲ್ಲಿ ಭೂಕಂಪಗಳು ಅಧಿಕವಾಗ್ತಿದೆ. ಮಳೆಯಿಂದ ಒಂದೇ ಸಲ ಮಳೆ ಬರದೇ ಇರುತ್ತೆ, ಬಂದ್ರೆ ಎಲ್ಲ ಅಳೆದು ಹೋಗ್ತಾ ಇದ್ದಾರೆ. ಏನಕ್ಕೆ ಇವೆಲ್ಲ ನಡೀತಾ ಇದೆ? ಸೂರ್ಯ ಕಪ್ಪಗಾಗ್ತಾನೆ ಅಂತಿದೆ, ಅದು ನಡೀತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಆಲ್ರೆಡಿ ಬೈಬಲಲ್ಲಿ ಇದೆ, ಕಪ್ಪಗಾಗ್ತಾ ಇರೋದು. ಡ್ಯಾನಿಯಲ್ ಇರೋದು ನಡೀತಾ ಇದೆ. ಜನರು ಅಲ್ಲಿ ಇಲ್ಲಿ ತಿರುಗುವರು, ಜ್ಞಾನ ಹೆಚ್ಚಾಗುದು. ಏನ್ ಜ್ಞಾನ ಇದೆ? ಲೋಕದ ಜ್ಞಾನ ಇದೆ, ಸ್ಪಿರಿಚುವಲ್ ಜ್ಞಾನ ಇಲ್ಲ, ಕುಟುಂಬ ಇಲ್ಲ, ಸಮಾಧಾನ ಇಲ್ಲ. ಎಲ್ಲಿ ನೋಡಿದ್ರು ಒಬ್ಬೊಬ್ರು ಒಂದೊಂದು ಸೆಲ್ ಫೋನ್ ಇಟ್ಕೊಂತಾರೆ, ಮಾತಾಡೋದಿಲ್ಲ. ಬಂದು ಕುತ್ಕೊಂಡು ಮಾತಾಡೋದಿಲ್ಲ. ಯಾಕಂದ್ರೆ ಟೈಮ್ ಎಷ್ಟಾಗುತ್ತೆ, ನಾನು ಹೋಗ್ಬೇಕು, ಏನ್ ಮಾಡ್ಬೇಕು, ಸೆಲ್ ಫೋನ್ ಇಟ್ಕೋಬೇಕು. ಪ್ರೀತಿ ಇಲ್ಲ. ಕಡೆ ಕಾಲದಲ್ಲಿ ಅತ್ತಿತ್ತ ಅಳಿಯವರು ಜ್ಞಾನ ಹೆಚ್ಚಾಗುವುದು ನಡೀತಾ ಇದೆ. ಈ ಆತ್ಮದ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಆತ್ಮದ ಬಗ್ಗೆ ಯಾರು ಗಮನ ಕೊಡ್ತಿಲ್ಲ. ಸ್ವಾಮಿ ನಂಬುದವರು ಕೊಡ್ತಾ ಇಲ್ಲ, ಸ್ವಾಮಿ ನಂಬದೇ ಇರೋರು ಕೊಡ್ತಾ ಇಲ್ಲ. ನಾವು ಅದನ್ನ ಒಂದು 3 ವಾಕ್ಯನ ಓದಿದ್ವಿ ಅನ್ಸನ. ಆದಿಕಾಂಡ 2:7 ಮನುಷ್ಯ ಮೃಗವನ್ನು ಸೃಷ್ಟಿ ಮಾಡಿದಾಗ, ಅದೇ ಮಣ್ಣಿನಿಂದ ಮೃಗವನ್ನು ಸೃಷ್ಟಿ ಮಾಡಿದಾಗ
ಅದು ಅದಕ್ಕೆ ಏನಂತ ಹೇಳಿದ್ರೆ ಪ್ರಾಣಿ ಆದನು ಅಂತಿದೆ, ಮನುಷ್ಯನಿಗೆ ಮಾತ್ರ ಆತ್ಮ ಕೊಟ್ಟಿದ್ದಾರೆ. ಯಾರಿಗೆ? ಮನುಷ್ಯನಿಗೆ ಮಾತ್ರ ಆತ್ಮ ಇದೆ. ಈ ಆತ್ಮ ನೋಡ್ರಿ ಮೂರಿದೆ, ಪ್ರಾಣ, ಆತ್ಮ, ಶರೀರ. 1 ಥೆಸಲೋನಿಕರ್ 5:23 ತೆಗೆದ್ರೆ ಅಲ್ಲಿ ಒಂದು ಜಾಗದಲ್ಲಿ ಮಾತ್ರ 3 ಇದೆ. ಕರ್ತನಾಗಿ ಯೇಸು ಕ್ರಿಸ್ತನು ಬರ್ಬೇಕಾದ್ರೆ ನಮ್ಮ ಆತ್ಮ, ಪ್ರಾಣ, ಶರೀರ ಕಲ್ಮಶವಿಲ್ಲದೆ ಅವರ ಬರುವಿಕೆಗೆ ಸಿದ್ಧರಾಗಿರ್ಬೇಕು ಅಂತ ಅಲ್ಲಿ 3 ಒಂದೇ ಜಾಗದಲ್ಲಿದೆ. ಇವಾಗ ನಾವು ಧ್ಯಾನಿಸ್ತಾ ಇರೋ ಭಾಗದಲ್ಲಿ ಮಣ್ಣಿನಿಂದ, ಇವಾಗ ನಾವು ವಾಕ್ಯ ಓದಿದ್ವಲ್ಲ, ಅದರಲ್ಲಿ ಮಣ್ಣಿನಿಂದ ದೇವರು ಸೃಷ್ಟಿ ಮಾಡಿದ್ರು. 1 ಥೆಸಲೋನಿಕರು 5:23 ಓದ್ತೀನಿ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಕ್ಲಿಯರ್ ಆಗಿದೆ ನೋಡ್ರಿ. ಯಾವ ದೋಷನು ಈ ಮಾಂಸದಲ್ಲಿ, ಶರೀರದಲ್ಲಿ, ಆತ್ಮದಲ್ಲಿ ಇರ್ಕೊಡುದು. ಇವಾಗ ನಾವು ದೇವರಿಗೆ ಬಗ್ಗೆ ಧ್ಯಾನಿಸ್ತಾ ಇದ್ದೀವಿ, ಆತ್ಮದ ಬಗ್ಗೆ ಧ್ಯಾನಿಸ್ತಾ ಇದ್ದೀವಿ. ಮೃಗಗಳಿಗೆ ಶರೀರ ಇದೆ, ಶ್ವಾಸ ಇದೆ, ಆತ್ಮ ಇಲ್ಲ. ಇದಕ್ಕೆ ಏನ್ ಪ್ರೂಫ್ ಅಂತ ಹೇಳಿದ್ರೆ, ಕೋತಿಯಿಂದ ಮನುಷ್ಯ ಬಂದಂತಾನೆ. ಕೋತಿಯಿಂದ ಮನುಷ್ಯ ಬಂದ್ರೆ, ಮನುಷ್ಯ ಬಂದ್ಬಿಟ್ಟು ಕಂಪ್ಯೂಟರ್ ಕಂಡಿಡ್ದ, ಕರೆಂಟ್ ಕಂಡಿಡ್ದ, ಕಾರಲ್ಲಿ ಹೋಗ್ತಾನೆ, ಏರೋಪ್ಲೇನ್ ಅವನೇ ಕಂಡಿಡ್ದ, ಅವನೇ ಹೋಗ್ತಾನೆ. ಕೋತಿಯಿಂದ ಮನುಷ್ಯ ಬಂದಿದ್ರೆ ಕೋತಿ ಹೇಳ್ದಂಗೆ ತಾನು ನಾವು ಕೇಳ್ತಾ ಇರ್ಬೇಕು. ಇವಾಗ ರೋಬೋಟಿಕ್ ಎಲ್ಲ ಕೆಲಸ ಮಾಡ್ತೈತೆ, ಅದಕ್ಕೆ ಕೊಟ್ಟಿದ್ದನ್ನ ಅದನ್ನ ಯೂಸ್ ಮಾಡ್ತಾ ಇದೀವಿ. ಅದೇ ರೀತಿ ಕೋತಿ ಆ ಪ್ಲೇಸ್ ಅಲ್ಲಿ ತಾನೇ ಇರ್ಬೇಕು. ಅರ್ಥ ಆಗ್ತಿಲ್ಲ. ಕೋತಿಯಿಂದ ಮನುಷ್ಯ ಬಂದ್ರೇನೆ, ಮನುಷ್ಯನಿಗೆ ಇಷ್ಟು ಜ್ಞಾನ ಇದ್ರೆ ಅದಕ್ಕೂ ಇರ್ಬೇಕಲ್ಲ. ಹಾರ್ಮೋನ್ಸ್ ಅದಕ್ಕೆ ಬೇರೆ, ಮನುಷ್ಯನಿಗೇನೆ ಬೇರೆ. ಬಟ್ ವದಂತಿ ಎಲ್ಲ ಹಬ್ಬಬಿಟ್ರು, ಅದು ಬೊಮ್ಮೆ ಹಾಕ್ಬಿಟ್ಟು ಕೋತಿಯಿಂದ ಮನುಷ್ಯ ಬಂದ ಅಂತ. ಒಬ್ಬರು ತಂದೆ ತಾಯಿ ಓದಿಲ್ಲ, ಮಕ್ಕಳಿಗೆ ಓದಿ ಉನ್ನತವಾದ ಸ್ಥಾಯಿಯಲ್ಲಿದ್ದಾರೆ. ಈಗ ಅವಾಗ ಓದಿಲ್ಲ. ಅವಾಗ ತಂದೆಯಿಂದ ಬಂದಿರೋರು ಅವ್ರ ಮಕ್ಕಳು ಸಾಧನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೋತಿಯಿಂದ ಬಂದ ಮೇಲೆ ಇಷ್ಟು ಸಾಧನೆ ಮಾಡ್ತಿರೋರು ಕೋತಿ ಇನ್ನೇನು ಸಾಧನೆ ಮಾಡಿರ್ಬೇಕು? ಯಾರೋ ಒಬ್ರು ಎಷ್ಟೋ ಕೋಟಿ ವರ್ಷ ಆಯ್ತು ಮನುಷ್ಯರು ಸೃಷ್ಟಿಯಾಗಿ, ನೀವು ಬರೀ 6,000 ವರ್ಷ ಹೇಳ್ತಿರಲ್ಲ ಮನುಷ್ಯರು ಬಂದ್ರು ಅಂತ ಹೇಳಿದ್ರು. ಅದು ಜ್ಞಾನ. ಅದಕ್ಕೆ ನಾವೇನು ಹೇಳಿದ್ವಿ ಅಂದ್ರೆ, ಇವಾಗ 2017ರಿಂದ ಈ 4ರಿಂದ ಸೆಲ್ ಫೋನ್ಗಳು ಎಲ್ಲ ಬಂದು, ಅವಾಗ ಟಿವಿ ಇರಲಿಲ್ಲ, ವೈಫೈ ಇರಲಿಲ್ಲ, ಫೋನ್ ಇರಲಿಲ್ಲ, ಏನೇನು ಇರಲಿಲ್ಲ. 2000ದಲ್ಲೆಲ್ಲ 2000 ಏನೇನು ಇರಲಿಲ್ಲ ಮನೆಗಳಿಗೆ. ನಾವು ತಿಳಿದಾಗ 84 ಫಸ್ಟ್ ಟೈಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಬಂತು, ಆಮೇಲೆ ಕಲರ್ ಟಿವಿ ಬಂತು, ಆಮೇಲೆ ರೇಡಿಯೋಗಳಿತ್ತು, ಟೇಪ್ ರೆಕಾರ್ಡ್ಗಳು ಬಂತು, ಆಮೇಲೆ CD ಪ್ಲೇಯರ್ಗಳು ಬಂತು. ಆಮೇಲೆ ಬರ್ತಾ ಇವಾಗ ಯೂಟ್ಯೂಬ್ಗಳು, ಇವಾಗ ವಾಟ್ಸಪ್ಗಳು, ಇನ್ಸ್ಟಾಗ್ರಾಮ್ಗಳು ಬಂದಾಗತ್ತ, ಈ ವೈಫೈ ಅಂತ ಬಂದಾಗತ್ತ ಇವಾಗ ಟೆಕ್ನಾಲಜಿ ಬರ್ತಾ ಇದೆ. ಇವಾಗ ಕೋಟಿ ವರ್ಷಗಳ ಹಿಂದೆ ಅಂತ ಹೇಳಿದ್ರೆ ಎಷ್ಟು ಡೆವಲಪ್ ಆಗಿರ್ಬೇಕು. 25 ವರ್ಷ ಮುಂಚೆ ಏನೇನಿಲ್ಲ. ಅಷ್ಟು 2000 ಎಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ಸೈಕಲ್, ಸ್ಕೂಟರ್ಗಳ್ತಾ ಇತ್ತು. ಫೋನ್ ಮಾಡ್ಬೇಕಂದ್ರೆ ಎಲ್ಲೋ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್, ಟೆಲಿಗ್ರಾಮ್ ತರ ಕೊಡ್ತಾ ಇದ್ರು, ಲೆಟರ್ಗಳಾಗ್ತಾ ಇದ್ರು. ಫೋನ್ಗಳು ಬಂತು. ಆ ಕಾಲದಲ್ಲಿ ಇದ್ದಾಗ ಅಷ್ಟು ಕಷ್ಟದಲ್ಲಿ ಇದ್ದವರು ಇವಾಗ ಸಡನ್ ಆಗಿ ಒಂದು 10 ವರ್ಷ 2012ರಿಂದ ಸ್ವಲ್ಪ ಟೆಕ್ನಾಲಜಿ ಬೆಳೆದಿರೋದ್ರಿಂದ ಇವಾಗ ಇಷ್ಟು ಬೆಳೆದಿದೆ. ಕೋಟಿ ವರ್ಷ ಅಂತ ಹೇಳಿದ್ರೆ ಈ 15 ವರ್ಷಕ್ಕೆ ಇಷ್ಟು ಡೆವಲಪ್ ಆಗಿದೆ ಅಂದ್ರೆ, ಕೋಟಿ ವರ್ಷ ಅಂದ್ರೆ ಇನ್ನೆಷ್ಟು ಡೆವಲಪ್ ಆಗಿರ್ಬೇಕು ಅಂದ್ರೆ ಇದು ಟ್ರಿಬಲ್ ಆಗಿರ್ಬೇಕು. ಇವಾಗ ನೆಕ್ಸ್ಟ್ ರೋಬೋ ಎಲ್ಲ ನಮ್ಮನ್ನ ಕಂಟ್ರೋಲಿಗೆ ತಗುತ್ತಾ ಇದೆ. ಇವಾಗ ಕೋಟಿ ವರ್ಷ ಅಂದ್ರೆ ಅದಲ್ರಿ ಆಲ್ರೆಡಿ ಮುಗ್ದಿರ್ಬೇಕು ತಾನೆ. ಅರ್ಥ ಆಗ್ತಿಲ್ಲ ಅಲ್ಲ. ಬೇರೆಯವ್ರು ಹೇಳಿದ್ರು ಎಷ್ಟೋ ಕೋಟಿ ವರ್ಷ ಆಗುತ್ತೆ, ಆಯ್ತು ಮನುಷ್ಯರು ಕೋಟ್ಯಾನು ಕೋಟಿ ವರ್ಷದಿಂದ ಮನುಷ್ಯರಿದ್ದಾರೆ ಅಂತಿದ್ದಾರೆ. ನಾವು ಆದಿಕಾಂಡದಿಂದ ಆದಾಮ್ಯಾವಳಿಂದ ಇದುವರೆಗೂ ಕ್ಯಾಲೆಂಡರ್ ಲೈನ್ ಆಗಿದೆ. ಬಿಫೋರ್ ಜೀಸಸ್ ಕ್ರೈಸ್ಟ್, ಬಿಫೋರ್ ಕ್ರೈಸ್ಟ್ ಅಂತ ಹೇಳ್ಬಿಟ್ಟು ಕ್ರಿಸ್ತ ಪೂರ್ವ, ಕ್ರಿಸ್ತ ಸಕ ಅಂತ ಕ್ಲೀನಾಗಿ ಡೇಟ್ ವಾಯ್ಸ್ ಇದೆ. ಯಾವ ಟೈಮಲ್ಲಿ ಏನೇನು ನಡೀತಂತ ಸ್ಪಷ್ಟವಾಗಿದೆ. 6,000 ವರ್ಷವರೆಗೂ ಇದೆ. 4,000 ವರ್ಷ ಯೇಸುಸ್ವಾಮಿ ಮರಣ ಹೊಂದಿದ್ರು. ಅದಕ್ಕೆ ಮುಂಚೆ ಆದಾಮಿಂದ ಏನು ನಡೀತು, ಮತ್ತೆ ಇವಾಗ 2,000 ವರ್ಷ ಆಗಿದೆ. ಕ್ಲೀನಾಗಿ ದಿಟ್ಟವಾಗಿದೆ, ಡೇಟ್ ವೈಸ್ ಇದೆ, ಎಷ್ಟು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದರಿಂದ ಅಜ್ಞಾನಗಳನ್ನ ಬಿಟ್ಟುಬಿಟ್ಟು ಈ ಆತ್ಮನ ದೇವರು ಸೃಷ್ಟಿ ಮಾಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇಲ್ಲಿ 3 ನಾವು ಧ್ಯಾನಿಸಿದ್ವಿ.
ಅದರಲ್ಲಿ ಆತ್ಮನ ಸೃಷ್ಟಿ ಮಾಡಿದ್ದಾರೆ. ಇನ್ನೊಂದು ವಾಕ್ಯ ಓದ್ರಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಪ್ರಸಂಗಿ 12:7 ತೆಗೆದು ಓದ್ರಿ. ಪ್ರಸಂಗಿ 12 ತೆಗಿರಿ. ಕನ್ನಡದಲ್ಲಿ ಪೇಜ್ ನಂಬರ್ 733. 733 ಹಳೆ ಒಡಂಬಡಿಕೆ. ಪ್ರಸಂಗಿ 12:7. ಮಣ್ಣು ಭೂಮಿಗೆ ಸೇರಿದ್ದು ಆಗಿದೆ. ಇಲ್ಲಿ ನೋಡ್ರಿ, ಪ್ರಾರಂಭದಲ್ಲಿ ಓದಿದೀವಿ, ದೇವರು ಮಣ್ಣಿನಿಂದ ಮನುಷ್ಯನ ರೂಪಿಸಿ ಜೀವ ಶ್ವಾಸವನ್ನು ಊದಿದನು. ಅಲ್ಲಿ ಮಣ್ಣು ಬಂತು, ಜೀವ ಶ್ವಾಸ ಬಂತು, ಮನುಷ್ಯ ಜೀವ ಆತ್ಮ ಆದನು. 3 ಅಲ್ಲೇ ಬಂದ್ಬಿಡ್ತು. ಅದು ಒಂದು ದೇಶದಲ್ಲಿ ನೋಡಿದ್ವಿ. ಇಲ್ಲಿ ಪ್ರಸಂಗಿ 12:7 ಮಣ್ಣು ಬಂದ್ಬಿಟ್ಟು ಶರೀರ ಬಂದು ಮಣ್ಣಿಗೆ ಹೋಗುತ್ತೆ. ಶ್ವಾಸ ಇಲ್ಲಿ ಕ್ಲೀನ್ ಆಗಿದೆ ನೋಡ್ರಿ, ತನ್ನ ದೇವರ ಹತ್ರ ಹೋಗುತ್ತಂತ ಇದೆ ನೋಡ್ರಿ. ಓದ್ತೀನಿ ನೋಡ್ರಿ. ಮಣ್ಣು ಭೂಮಿಗೆ ಸೇರಿದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಆತ್ಮ ಪ್ರಾಣ ಎಲ್ಲೋಗುತ್ತೆ? ರಕ್ತದಲ್ಲಿರುವ ಪ್ರಾಣ ಇದೆಲ್ಲೋಗುತ್ತೆ? ಇಲ್ಲಿ ಕೊಟ್ಟಿಲ್ಲ, ಇದು 2 ಮಾತ್ರ ಇದೆ. ವಾಕ್ಯ ಅರ್ಥ ಆಗ್ತಿದ್ಯಾ? ಆದಿಕಾಂಡ 2:7 ನಾವು ಧ್ಯಾನಿಸಿದಾಗ 3 ಇದೆ. ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಜೀವ ಶ್ವಾಸವನ್ನು ದೇವರು ಊದಿದಾಗ ಜೀವ ಆತ್ಮ ಅದನ್ನು ಶ್ವಾಸ. ಇವಾಗ ಮೂಗಲ್ಲಿ ಶ್ವಾಸಿಸ್ತಾ ಇದ್ದೀವಿ, ಶರೀರ ಇದೆ, ಆತ್ಮ ಇದೆ. ಈ ಶ್ವಾಸ ಬಂದು ತನ್ನ ದೇವರ ಹತ್ರ ಹೋಗ್ಬಿಡುತ್ತಂತೆ. ಪ್ರಸಂಗಿ 12:7 ಶರೀರ ಮಣ್ಣಿಗೆ ಹೋಗುತ್ತಂತೆ. ಬಟ್ ಇಲ್ಲಿ ಆತ್ಮದ ಬಗ್ಗೆ ಕೊಟ್ಟಿಲ್ಲ. ಈ ಆತ್ಮ ಪ್ರಕಟಣೆ 7:9 ತೆಗೆದು ನೀವು ಧ್ಯಾನಿಸುವುದಾದ್ರೆ, ಎಲ್ಲರೂ ಗಮನ ಇಟ್ಟು ಅದನ್ನ ತೆಗೆದು ಧ್ಯಾನಿಸುವುದಾದ್ರೆ, ಅದು ಎಲ್ಲಿರುತ್ತಂತೆ ಅಂತ ಹೇಳಿದ್ರೆ, ಅದಕ್ಕೇನೆ ಈ ಸಭೆಗಳು ಏರ್ಪಡಿಸ್ತಾ ಇರೋದು. ಏನಕ್ಕೆ ಇವೆಲ್ಲ ಇಷ್ಟು ಹೋರಾಟಗಳು? ಎಷ್ಟೋ ಜನ ರಕ್ತಸಾಕ್ಷಿಯಾಗಿ ಸಾಯ್ತಾರೆ, ಸ್ವಾಮಿ ನಂಬ್ಕೊಂಡು ಆಸ್ತಿ ಬೀಸೆಲ್ಲ ಬಿಟ್ಟು ಬರ್ತಾರೆ. ಇವಾಗ ಆತ್ಮಿಕದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ಆ ಕಾಲದಲ್ಲಿ ಏನ್ ಆಸ್ತಿ ಎಲ್ಲ ಬಿಟ್ಬಿಟ್ಟು ಬಂದ್ರಲ್ಲ ಅಂತ. ಆಸ್ತಿಯಲ್ಲಿ ಇದ್ರು ಕೂಡ ಅವ್ರು ಏನ್ ಮಾಡ್ತಿದ್ರು? ಆಸ್ತಿ ಇದ್ರು ಕೂಡ ಅವ್ರು ಬಂದು ಇಲ್ಲಿ ಬೇರೆ ಜನಗಳಿಗೆ ದೇವರನ್ನ, ಮಿಷನರಿಗಳು ಎಷ್ಟೋ ಜನಗಳು ತಮಿಳುನಾಡಲ್ಲಿ, ಆಂಧ್ರದಲ್ಲಿ, ಇಂಡಿಯಾದಲ್ಲಿ, ಕಲ್ಕಟಗಳಲ್ಲಿ, ವಿಲಿಯಂ ಕೇರಿ, ಇಲ್ಲಂತೂ ಬೇಕಾದಷ್ಟು ಜನಗಳು ಬಂದು ಪ್ರಾಣ ತ್ಯಾಗ ಮಾಡಿದ್ದಾರೆ. ತೋಮ ಯೇಸಮಿ ಶಿಷ್ಯನು ತ್ಯಾಗ ಮಾಡಿದ್ದಾರೆ. ಆ ರಕ್ತದ ಫಲವಾಗಿ ನಾವು ದೇವ್ರ ನಂಬ್ಕೊಂಡು ನಮ್ಮ ಆತ್ಮ ಎಲ್ಲಿರ್ಬೇಕಂದ್ರೆ, ಪ್ರಕಟಣೆ 7:9 ಸ್ಪಷ್ಟವಾಗಿದೆ. ಮಹಾಸಮವು ಸಿಂಹಾಸನದ ಮುಂದೆ ಯಜ್ಞದ ಕುರಿದಾತನ ಮುಂದೆ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನ, ನೋಡ್ರಿ ಸ್ಪಷ್ಟವಾಗಿದೆ, ಜನ, ಕುಲ, ಪ್ರಜೆಯವರು, ಸಕಲ ಭಾಷೆಗಳನ್ನು ಆಡುವವರು ಆಗಿದ್ದರು. ಭಾಷೆ ಬೇರೆ ಬೇರೆ ಇದೆ, ಪ್ರಜೆಗಳು ಬೇರೆ ಬೇರೆ ಇದೆ, ಜನಾಂಗಗಳು ಬೇರೆ ಬೇರೆ ಇದೆ. ಭೂಲೋಕದಲ್ಲಿ ಅದು ನೇಮವಾಗಿ, ಯಾಕಂದ್ರೆ ಬಾಬಿಲೋನಿನಲ್ಲಿ ಇವರು ಒಂದೇ ಭಾಷೆ ಇರೋದ್ರಿಂದ ಭಾಷೆ ಹೆಂಗ್ ಬಂತಂತ ಯಾರು ಕೇಳಿದ್ರು ಗೊತ್ತಿಲ್ಲ. ಪಕ್ಕದಲ್ಲಿ ಕನ್ನಡದವರು ಪ್ರಪಂಚದಲ್ಲೇ ಇಲ್ಲ. ಪಕ್ಕದಲ್ಲಿ ಹೋದ್ರೆ ಅವನ ಆಂಧ್ರ ನನ್ನ ಸ್ಟೇಟ್ ಅಂತಾನೆ, ತಮಿಳ್ನಾಡಿಗೆ ಹೋಗ್ತಿಲ್ಲ, ಕರ್ನಾಟಕ ಅಂದ್ರೆ ಹೊಡಿತಾನೆ. ಮತ್ತೆ ಕನ್ನಡ ಮಾತ್ರ ಫಸ್ಟ್ ಮಾತಾಡಿದ್ಯಾರು? ಫಸ್ಟ್ ಕನ್ನಡ ಮಾತಾಡಿದ್ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ. ನೀವ್ ಹೇಳ್ರಿ, ಪ್ರಾರಂಭದಲ್ಲಿ ಮಾತಾಡಿದ್ಯಾರು? ಫಸ್ಟ್ ಕನ್ನಡ ಪದನ ತಗೊಂಬಂದಿದ್ದು, ಫಸ್ಟ್ ಕನ್ನಡ ಪದನ ತೆಗೆದು ಬರೆದಿದ್ಯಾರು? ಅದು ಬೈಬಲಲ್ಲಿ ಇದೆ, ಬೇರೆಲ್ಲೂ ಸಿಗೋದಿಲ್ಲ. ಅಜ್ಞಾನ ಅದೇ. ಪಾಯಿಂಟ್ಗಳು ಬೇಕು. ಕುಟುಂಬ ಅಂದ್ರೆ ಏನು, ಗಂಡ ಅಂದ್ರೆ ಏನು, ಅವನ ಜವಾಬ್ದಾರಿ ಏನು, ಹೆಂಡತಿ ಜವಾಬ್ದಾರಿ ಏನು, ಪ್ರೀತಿ. ದೇವರು ಕುಟುಂಬವಾಗಿ, ಕುಟುಂಬನೇ ಸಭೆಗೆ ಸೇರಿ ಅವನ್ನ ಪರಲೋಕ ರಾಜ್ಯಕ್ಕೆ ನಡೆಸೋದು. ಕುಟುಂಬನೇ ಸಭೆ. ಒಂದು ಕುಟುಂಬ ಸೇರಿ ಒಂದು ಆರಾಧನೆ ಸ್ಟಾರ್ಟ್ ಮಾಡಿದ್ರೆ ಅದೇ ಸಭೆ. ಕುಟುಂಬದಲ್ಲಿ ಬಿಟ್ಟು ಗಂಡ ಹೆಂಡತಿ ಬಿಟ್ಟು ಇನ್ನೊಬ್ಬರ ಜೊತೆ ಹೋದ್ರೆ ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಬೈಬಲಲ್ಲಿ ಡೈವರ್ಸ್ ಕೊಡಬಾರ್ದು. ಏನೋ ಹೆಂಡತಿಯೋ ಗಂಡನೋ ಅನಾವಶ್ಯಕವಾಗಿ ಹೆಂಡತಿಗೆ ವಿರೋಧವಾಗಿ ಆ ವ್ಯಭಚಾರ ಕ್ರಿಯೆಯಲ್ಲಿ ಮಾತ್ರ ಇನ್ವಾಲ್ವ್ ಆಗಿದ್ರೆ, ಮದುವೆ ಆದ ಮೇಲೆ ಅದು ಗೊತ್ತಾದ್ರೆ ಮಾತ್ರ ಕೊಡಬೇಕು. ಇಲ್ಲದ್ರೆ ತಾಳ್ಮೆ ಇಲ್ಲ, ಹೆಂಡತಿಗೆ ತಾಳ್ಮೆ ಇಲ್ಲ, ಸಹಿಸಿಕೊಳ್ಳುವುದಿಲ್ಲ. ಎಲ್ಲ ಈಗೋ ಪ್ರಾಬ್ಲಮ್, ಅನ್ನದಾಸೆ, ನನಗೆ ರೆಸ್ಪೆಕ್ಟ್ ಬೇಕು ಅಂತ ಮೈಂಡಲ್ಲಿ ಬಂದ್ಬಿಟ್ಟಿದೆ. ನನಗೆ ಆತ್ಮೀಯ ತಂದೆ ಇಲ್ಲಿ ಬೆಂಗಳೂರಲ್ಲಿ, ಹೆಸರು ಹೇಳಿದ್ರೆ ಏನು ತಪ್ಪಿಲ್ಲ, CFC ಜ್ಯಾಕ್ಪನ್ ಅವರು ನಿನ್ನೆ ಒಂದು 2 ಮಿನಿಟ್ ಸ್ಟೇಟಸ್ ಅಲ್ಲಿ ಮೆಸೇಜ್ ಹಾಕಿದ್ದನ್ನ ಕೇಳಿದ್ರೆ, ಆರ್ಗ್ಯುಮೆಂಟ್ ಮಾಡಿದ್ರೆ ಗೋ ಡೌನ್. ಯಾರಾದರೂ ಏನಾದ್ರೂ ತಿಳ್ಕೊಳಕ್ ಮಾತಾಡಿದ್ರೆ ಮಾತಾಡ್ರಿ, ನಿಮ್ಮನ್ನು ಅವಮಾನ ಪಡಿಸ್ತಾರೆ, ಗೋ ಡೌನ್, ಬಿ ಹಂಬಲ್, ಬಿ ಪೀಸ್, ಸೇಫ್ ಯುವರ್ ಪೀಸ್, ಪ್ರೊಟೆಕ್ಟ್ ಯುವರ್ ಪೀಸ್. ನಿಮ್ಮ ಸಮಾಧಾನವನ್ನು ಕಾದ್ಕೊಳ್ರಿ, ಅದನ್ನ ಬಿಟ್ಬಿಡ್ಬೇಡ್ರಿ, ಅದನ್ನ ಕಳ್ಕೋಬೇಡ್ರಿ ಅಂತ ಮಾತಾಡ್ತಿದ್ದಾರೆ. ಈ ಆತ್ಮತ ಪರಲೋಕ ರಾಜ್ಯಕ್ಕೆ ಹೋಗೋದು. ಇವಾಗ ಗಂಡ ಹೆಂಡತಿಗೆ ಆ ಸ್ವಭಾವಗಳಿಲ್ಲ, ಕೆಲಸ ಮಾಡೋದಿಲ್ಲ.
ಒಂದು ಹೆಂಡತಿ ಆದರೆ ಅವ್ರ ಮನೇಲಿ ಇರ್ತಾರೆ, ಗಂಡ ದುಡಿಮೆ ಮಾಡ್ತಾರೆ, ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಹೆಂಡತಿ ಮನೇಲಿ ಇದ್ದುಕೊಂಡು ಗಂಡ ಹೋಗ್ಬೇಕಾದ್ರೆ ಅವರಿಗೆ ಟಿಫನ್ ಕ್ಯಾರ ರೆಡಿ ಮಾಡೋದು, ಅವ್ರು ಬಂದ ಮೇಲೆ ಅವ್ರಿಗೆ ನೀರು ಕೊಟ್ಟು ಅವ್ರ ಪ್ರೀತಿ ತೋರಿಸೋದು, ಆಮೇಲೆ ಮಕ್ಕಳನ್ನ ಆತ್ಮಿಕದಲ್ಲಿ ಪ್ರಾರ್ಥನೆಯಲ್ಲಿ ಒಳ್ಳೆ ಮಕ್ಕಳಾಗಿ ಬರುವಿಕೆಗೆ ಸಿದ್ಧ ಮಾಡೋದು, ಅವರಿಗೆ ಎಜುಕೇಶನ್ ಮಾತ್ರ ಊಟ ಮಾತ್ರ ಇಲ್ಲದಂಗೆ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಸತ್ಯದಲ್ಲಿ ನಡೆಸುವುದು, ಇವೆಲ್ಲ ಇತ್ತು, ನಡೀತಾ ಇತ್ತು. ಈ CS ಅನ್ನೋದು ಯಾವಾಗಿಂದಲೂ 100 ವರ್ಷದಿಂದ ಇದೆ, ಬ್ರಿಟಿಷರ ಕಾಲದಿಂದ ಇದೆ, ಮೆಥಡಿಸ್ಟ್ ಇವೆಲ್ಲ. ಅವಾಗೆಲ್ಲ ಅವರು ಈ ಪದ್ಧತಿಗಳಲ್ಲಿ ಸ್ವಲ್ಪ ಭಯಭಕ್ತಿಯಲ್ಲಿ ನಡ್ಕೊಂಡ್ ಬಂದ್ರು. ಇವಾಗೆಲ್ಲ ಬದಲಾಗ್ತಾ ಇದೆ, ಇವಾಗೆಲ್ಲ ಬೇರೆ ರೂಟಲ್ಲಿ ಹೋಗ್ತಾ ಇದೆ. ಈ ಕ್ರಿಶ್ಚಿಯಾನಿಟಿ ಡ್ಯಾನ್ಸ್ಗಳಲ್ಲಿ ಇದು ಯೂಸ್ ಮಾಡಬೇಕು ಇನ್ಸ್ಟ್ರೂಮೆಂಟ್ನ, ಬಟ್ ಅದನ್ನ ದೇವರು ಬಿಟ್ಟೆ ಹೊರಗೆ ಹೋಗ್ತಾ ಇದ್ದಾರೆ. ಹಾಡು ಆಡ್ತೀವಿ ಏನಕ್ಕೆ? ದೇವ್ರನ್ನ ಸ್ತುತಿ ಮಾಡೋದಕ್ಕೆ, ಹೃದಯದಿಂದ ಆರಾಧನೆ ಮಾಡೋದು. ಇವಾಗ ಇನ್ಸ್ಟ್ರೂಮೆಂಟ್ ಇಲ್ಲದ್ರೆ ಆಗ್ತಾ ಇಲ್ಲ. ಇನ್ಸ್ಟ್ರೂಮೆಂಟ್ ಆರಾಧನೆ ಮಾಡೋದು ಅವರು ಹೃದಯದಿಂದ, ಅವರು ಥ್ಯಾಂಕ್ಸ್ ಗಿವಿಂಗ್, ಅವರಿಗೆ ಆತ್ಮಿಕದಿಂದ ಆರಾಧನೆ ಮಾಡಬೇಕು. ಎಗರೋದು, ಡ್ಯಾನ್ಸ್ ಮಾಡೋದು, ಬಿದ್ದೋಗೋದು, ಆ ಥರ ಬೈಬಲಲ್ಲಿ ಎಲ್ಲೂ ದೇವರು ಬಂದು ಯಾರು ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಬೇಕಾದ್ರೆ ಬಿದ್ದೋಗಿಲ್ಲ. ಬಿದ್ದೋಗಿರೋನು ಹುಚ್ಚಿಡ್ದು ಗಡಗಡಗಡ ಅಂತ ಮಣ್ಣಲ್ಲಿ ಅವನಿಗೆ ದೆವ್ವ ಹಿಡಿದು ಅವನಿಗೆ ನರಳುತ್ತಾ ಇದ್ರೆ ಅವನ್ನ ಎಬ್ಬರಿಸಿದ್ರು. ಆ ದೆವ್ವದಿಂದ ಬಿಡುಗಡೆ ಮಾಡಿ ಕೈ ಹಿಡಿದು ಎಬ್ಬರಿಸಿದ್ರು. ಬಿದ್ದಿರೋರ್ನ ಎಬ್ಬರಿಸೋದೆ, ಆತ್ಮಿಕದಲ್ಲಿ ನಡೆಸೋದೆ, ಬೀಳ್ಸೋರಲ್ಲ. ಇವಾಗ ಟಚ್ ಅಂದ್ರೆ ಎಲ್ಲ ಬಿದ್ದೋಗ್ತಾ ಇದ್ದಾರೆ. ಇವೆಲ್ಲ ದೇವ್ರ ಹತ್ರ ಮಾಡಿದ್ರ? ದೇವ್ರನ್ನ ಫಾಲೋ ಮಾಡಬೇಕು, ಸತ್ಯದಲ್ಲಿ ನಡೆಸಿದ್ರು ಅವರು ಶಿಷ್ಯಂದ್ರನ್ನ. ಅವ್ರ ಶಿಷ್ಯಂದ್ರು ಪೌಲು 13 ಚಾಪ್ಟರ್ ಬರೆದಿದ್ದಾರೆ. ಎಲ್ಲಿ ಯಾವ ತರ ನಡೀತಾ ನಡೆಸಿದ್ರು, ಯಾವ ತರ ನಡೆದ್ರು, ಧ್ಯಾನ ಮಾಡಬೇಕು, ನಡಿಬೇಕು. ಬೇರೆ ರೂಟಲ್ಲಿ ಹೋಗ್ತಾ ಇದೆ ಇದು, ಮಾನಸಿಕ ರೂಟಲ್ಲಿ. ಇಲ್ಲಿ ನಾವಿಲ್ಲಿ ಧ್ಯಾನಿಸೋಣ. ನಮ್ಮ ಆತ್ಮಗಳು ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರಿ ಅಲ್ಲಿ ನೆಲೆಸಿರ್ಬೇಕು. ಪ್ರಕಟಣೆ 15:2 ಓದಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಕಟಣೆ 15:2. ಬೆಂಕಿ ಬೆರೆತ ಗಾಜಿನ ಸಮುದ್ರ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸಿದೆಯೋ, ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೋ, ಅದರ ಮೇಲೆ ಜಯ ಹೊಂದಿದವರು ದೇವರ ಸೇವಾರ್ಥವಾದ ವೀಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರ ಬಳಿ ನಿಂತು ದೇವರ ದಾಸನಾದ ಮೋಸ ಹಾಡನ್ನು, ಯಜ್ಞದ ಕುರಿಯಾದ ಆತನ ಹಾಡನ್ನು ಆಡುತ್ತಾ. ಅಲ್ಲಿ ಒಂದು ಗುಂಪು ಕ್ರಿಶ್ಚಿಯಾನಿಟಿಯಲ್ಲಿ ಎರಡೇ ಇರೋದು. ಒಂದು ಬಂದ್ಬಿಟ್ಟು ದೇವ್ರನ್ನ ನಂಬ್ಕೊಂಡು ಸುವಾರ್ತೆ ಹರಡ್ತಾ ಇರಬೇಕು. ಅವ್ರು ನಮ್ಮನ್ನ ಗೇಲಿ ಮಾಡ್ತಾರೆ, ಹೊಡಿತಾರೆ, ಹಿಂಸೆ ಮಾಡ್ತಾರೆ. ಅದಕ್ಕೆ ದೇವ್ರು ಅಲೋ ಮಾಡಿದ್ರೆ ಮಾಡಿಬಿಟ್ಟು, ಯಾಕಂದ್ರೆ ಪೌಲ್ನ ನಾವು ಫಾಲೋ ಮಾಡಬೇಕು. ನನ್ನ ಬೆಂಬಡಿಸ್ರಿ ಅಂತ ಪೌಲ್ ಹೇಳ್ತಾರೆ. ಒಂದು ಕಣ್ಣು, ಒಬ್ಬೊಬ್ಬರೆಲ್ಲ ಬೈಬಲ್ ಸ್ಟಡಿಗೆ ಹೋದ್ರೆ ಒಂದು ಕಣ್ಣು ಯೇಸು, ಒಂದು ಕಣ್ಣು ಪೌಲ್ ಅಂತಾರೆ. ಯಾಕಂದ್ರೆ ಒಳ್ಳೆ ಹೋರಾಟ ಓಡದೆ ಅಂತ ಹೇಳ್ತಾರೆ. ದೇವರೆಲ್ಲ ಫಾಲೋ ಮಾಡೋದಿಕ್ಕೆ ಎಕ್ಸಾಂಪಲ್ ಆಗಿ. ಆ ಪೌಲ್ನ ಯಾರಾದ್ರೂ ಕಲ್ ತಗೊಂಡು ಹೊಡೆದ್ರೆ ಅವ್ರ ಗಾಯ ಆಗಿದ ಮೇಲೆ ಎದ್ದು ಬಂದು ಅದೇ ಊರಿನವ್ರನ್ನ ಶಪಿಸಿದಂಗೆ ಅವರಿಗೆ ಸುವಾರ್ತೆ ಹೇಳಿ ದೇವ್ರ ಕಡೆ ನಡೆಸ್ತಾ ಇದ್ರು. ಎಲ್ಲೂ ಪೌಲು ಯಾರನ್ನು ಶಪಿಸಿದಾಗೆ ಇಲ್ಲ. ಒಂದು ಗ್ರಾಮದಲ್ಲಿ ಯಾವ ಕಡಿತು, ಇವನು ಶಾಪಗ್ರಸ್ತನು ಅಂತ ಹೇಳಿದಾಗಲೂ ಸೈಲೆಂಟ್ ಆಗಿರ್ತಾರೆ. ಅವರು ಸೇವೆ ಮತ್ತೆ ನಾನು ಆರ್ಗ್ಯುಮೆಂಟ್ ಮಾಡ್ದಂಗೆ ಅವರು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿದ್ರು. ಇರೋದೇ ಎರಡು. ನಮ್ಮ ಪಾಡಿಗೆ ನಾವು ಆತ್ಮಿಕದಲ್ಲಿ ನಡಿಬೇಕು, ಸುವಾರ್ತೆ ಹರಡುತ್ತಾ ಇರಬೇಕು, ಸಾಕ್ಷಿಯಾಗಿ ಜೀವಿಸಬೇಕು. ಇದರಲ್ಲಿ ನಮಗೆ ವಿರೋಧವಾಗಿ ಸೈತಾನನು ಮನುಷ್ಯರನ್ನ ಎಬ್ಬಿಸ್ತಾನೆ, ಗಾಳಿಯಲ್ಲಿ ಹೊಡಿತಾನೆ, ಮಾಂತ್ರಿಕ ಕ್ರಿಯೆಗಳಿಂದ, ಆಕಾಶಮದ ದುರಾತ್ಮ ಸೇನೆಗಳಿಂದ ಅವರು ಮನುಷ್ಯರನ್ನ ಉಪಯೋಗಿಸ್ತಾನೆ. ನಾವು ಹೋರಾಡುವುದು ಮಾಂಸ ರಕ್ತದಿಂದಲ್ಲ, ಆಕಾಶಮದ ದುರಾತ್ಮ ಸೇನೆಗಳ ಜೊತೆಯಲ್ಲಿ. ಅವ್ರು ನಮಗೆ ಬಂದು ಯುದ್ಧ ಮಾಡಿದಾಗ ಅವ್ರು ನಮ್ಮನ್ನ ಹಿಂಸೆ ಮಾಡಿ, ಎಲ್ಲ ಗಮನ ಇಟ್ಟು ಕೇಳ್ರಿ, ನಮ್ಮನ್ನ ಹಿಂಸೆ ಮಾಡಿ ಕೊಲೆ ಮಾಡಿ ಸಾಯಿಸಕ್ಕೆ ಬಂದ್ರೆ ಎಲ್ಲ ಗಮನ ಇಟ್ಟು ಕೇಳ್ರಿ. ಕೊಲೆ ಮಾಡಿ ಸಾಯಿಸಕ್ಕೆ ಬಂದ್ರೆ ನಾವು ಒಪ್ಪಿಸಿಕೊಡ್ಬೇಕು. ಅದು ದೇವರ ಚಿತ್ತ. ದೇವರೇ ಅದು ಈ ಟೈಮಲ್ಲಿ ಏನ್ ಚಿತ್ತ ಇದೆ. ಮರಣ ಅಂದ್ರೆ ಸಮಾಧಾನ ಇರಬೇಕು, ಸಂತೋಷ ಇರಬೇಕು, ರೆಡಿಯಾಗಿರ್ಬೇಕು. ಭಯ ಬಂತಂದ್ರೆ ನರ್ಕಕ್ಕೆ ಹೋಗ್ತೀವಿ ಅಂತ ಅರ್ಥ. ಪ್ರಕಟಣೆ ಅಲ್ಲಿ 22:8 ಇದೆ. ಭಯಪಡುವರು ನರ್ಕಕ್ಕೆ ಹೋಗ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿದೆ. 21:8 ಏಡಿಗಳು, ನಂಬಿಕೆ ಇಲ್ಲದವರು, ಭಯಪಡುವವರು
ಭಯ ಬಂದು ಸೈತಾನ್. ಎರಡೇ ಇರೋದು ಸೇವೆಯಲ್ಲಿ. ನಮ್ಮ ಪಾಡಿಗೆ ಒಳ್ಳೆಯವರಾಗಿದ್ದು ದೇವ್ರನ್ನ ಬೇರೆಯವರಿಗೆ ಪ್ರೀತಿ ತೋರಿಸಿ ಬೇರೆಯವ್ರನ್ನ ಹಚ್ಚಬೇಕು. ಅವ್ರು ನಮ್ಮನ್ನ ದೇಶಿಸ್ತಾರೆ, ದೇಶಿಸಿದ್ರು ಸರಿ ಅವ್ರನ್ನ ಅದೇ ಪಾಯಿಂಟ್ ಇಟ್ಕೊಂಡಿರ್ಬೇಕು. ದ್ವೇಷಿಸಿದ್ರು ಸರಿ ಆ ಟೈಮಲ್ಲಿ ದೇವರು ಅವ್ರ ಕೈಯಿಂದ ನಮ್ಮನ್ನು ಕಾಪಾಡಿದ್ರೆ ದೇವ್ರ ಚಿತ್ತ ಅಂದ್ರೆ ಏನು ನಡೆಯಲ್ಲ. ಇನ್ನು ಸ್ವಲ್ಪ ದಿನ ಸೇವೆ ಮಾಡ್ತೀವಿ, ಹೆಂಗಿದ್ರು ಮರಣ ಇದೆ, ಲೇಟಾಗಿ ಮರಣ ಹೊಂದುತ್ತೀವಿ. ಇಲ್ಲ ಬೇಗ ಅವ್ರ ಮೂಲಕ ಬಂದಿದ್ರೆ ದೇವ್ರ ಪ್ಲಾನ್ ಆ ರೀತಿ ಇರುತ್ತೆ. ಬಟ್ ಎಲ್ಲಿದ್ರೂ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು, ಆತ್ಮ ನಿತ್ಯಕ್ಕೆ ಹೋಗ್ಬೇಕು. ಅದೇ ಇವತ್ತು ಪಾಯಿಂಟ್ ಅಂತ ಹೇಳಿದ್ರೆ, ಏನಕ್ಕೆ ನೀವೆಲ್ಲ ಕೂಡಿ ಬಂದಿದ್ದೀವಿ, ಏನಕ್ಕೆ ಬರ್ತಾ ಇದ್ದೀರಾ, ಏನಕ್ಕೆ ಸಭೆ ನಡೆಸ್ತಾ ಇದ್ದಾರೆ, ಏನಕ್ಕೆ ಓದಬೇಕು, ಏನಕ್ಕೆ ಕೆಲಸಕ್ಕೆ ಹೋಗ್ಬೇಕು. ಇದು ಎರಡೇ ಪಾರ್ಟ್. ಅದು ಸೇವೆಯಲ್ಲಿ ಎರಡು ಪಾರ್ಟ್. ಒಂದು ಆಯುಸ್ ಅವರೇ ಏನು ನಡೆದಾಗೆ ತಗಂತಾರೆ, ಒಂದು ರಕ್ತ ಸಾಕ್ಷಿಯಾಗಿ ಸಾಯೋದು. ಅದನ್ನ ಎರಡು ಓದಿದ್ವಿ. ಒಬ್ರು 9ರಲ್ಲಿ ದೇವ್ರ ಹತ್ರ ನಿಂತಿರೋರು, ಒಬ್ರು ಉಪದ್ರವದಿಂದ ನಿಂತಿರೋರು. ಇರೋದೇ ಎರಡೇ, ಬೇರೆ ಏನಿಲ್ಲ. ಇನ್ನೊಂದು ಈ ಶರೀರ ಬಂದ್ಬಿಟ್ಟು ಈ ಕಬ್ಬಿಣದ ತರ ಇದ್ರೆ ನಮಗೆ ಈ ಪ್ರೀತಿ, ಒಬ್ರೊಬ್ಬರನ್ನ ಹಗ್ಗು ಮಾಡೋದಾಗ ಪ್ರೀತಿ ತೋರಿಸೋದು, ಈ ಲವ್, ಇವೆಲ್ಲ ಈ ರೋಬೋಟಿಗೆ ಬರೋದಿಲ್ಲ. ಈ ಕಬ್ಬಿಣಗಳಿಂದ ಮನುಷ್ಯರನ್ನ ರೋಬೋಟ್ ತರ ಮಾಡ್ಬಿಟ್ಟು ಮನುಷ್ಯನ ತರ ಮಾಡಿದ್ರೆ ಅದಕ್ಕೆ ಈ ಫೀಲಿಂಗ್ಸ್ ಅನ್ನೋದು ಇರೋದಿಲ್ಲ. ಈ ಮನಸ್ಸಿಗೆ ಚರ್ಮ, ರಕ್ತ ಎಲ್ಲ ಕೊಟ್ಟಿರೋದ್ರಿಂದನೇ ಇದನ್ನ ಕೊಟ್ಟು ಅವರು ಊಟ ಕೊಟ್ಟಿದ್ದಾರೆ. ಪದಾರ್ಥಗಳೆಲ್ಲ ತಿನ್ಲಿ, ಅದನ್ನೆಲ್ಲ ಅನುಭವಿಸಲಿ ಅಂತ ಸೃಷ್ಟಿ ಮಾಡಿದ್ದಾರೆ. ಗಾಳಿ, ನೀರು ಸೃಷ್ಟಿ ಮಾಡಿ ಇದನ್ನೆಲ್ಲ ತಿನ್ಕೊಂಡು ಸಂತೋಷವಾಗಿ ಗಂಡ ಹೆಂಡತಿ ಮಕ್ಕಳ ಜೊತೆ ಇದೆಲ್ಲ ಅನುಭವಿಸಲಿ ಅಂತ ಕೊಟ್ಟಿದ್ದಾರೆ. ಬಟ್ ಹಂಗೆ ತಿನ್ಕೊಂತ ಇದು ಬಿಟ್ರೆ ಏನಾಗುತ್ತೆ, ಶರೀರ ಬಂದು ವರ್ಕ್ ಮಾಡೋದಿಲ್ಲ. ಅದರಿಂದ ವರ್ಕ್ ಮಾಡ್ಕೊಂತ ಇರಬೇಕು. ಬಟ್ ಅದರಲ್ಲಿ ಪ್ರತಿಯೊಂದು ವರ್ಕಲ್ಲಿ ದೇವರನ್ನ ಮುಂದೆ ಇಡಬೇಕು. ಬರೀ ವರ್ಕ್ ಮಾಡ್ಕೊಂಡು ಅದರಲ್ಲಿ ಮುಳುಗಿ ಹೋಗಿ ಅದಕ್ಕೆ ವೇದನೆ, ದುಃಖ, ಚಿಂತೆ. ನಾನು ಬಹಳ ಜನ ನೋಡ್ತಾ ಇದ್ದೀನಿ. ಇವಾಗ ನಾನು ದೇವ್ರು ನಂಬಿದಕ್ಕೂ ನಂಬದೇ ಇರೋರ್ಗು ದುಡ್ಡೆಲ್ಲ ಇರುತ್ತೆ. ಆದ್ರೆ ನಮಗೆ ದೇವರು ಇರೋದ್ರಿಂದ ಒಂದು ಸಿಂಪಲ್ ಆದ ಏನಿದೆಯಲ್ಲೋ ಆತ್ಮಿಕ ಆಶೀರ್ವಾದದಲ್ಲಿ ಸಮಾಧಾನ, ಕುಟುಂಬದಲ್ಲಿ ಒಂದು ನೆಮ್ಮದಿ, ಶಾಂತಿ ಇವೆಲ್ಲ ಕೊಟ್ಟು ನಡೆಸ್ತಾ ಇರ್ತಾರೆ. ಅವರಿಗೆ ದುಡಿಮೆ ಎಷ್ಟು ಬಂದ್ರೂ ಒಂದು ವಿರಕ್ತಿ, ಬೇಜಾರು, ದುಃಖ. ಯಾಕಂದ್ರೆ ಆ ಉತ್ಸಾಹ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಆ ಸ್ಪಿರಿಟ್, ಗ್ರೇಸು ಅವ್ರಿಗೆ ಗೊತ್ತಿಲ್ಲ. ಏನಕ್ಕೆ ಬಂದಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ. ನಾನು ನೋಡ್ತಾ ಇದ್ದೀನಿ. ಅವರು ಒಂದೊಂದು ಟೈಮ್ ಫೀಲ್ ಆಗ್ತಾರೆ, ಕೋಪ ಪಡ್ತಾರೆ, ಬೇಜಾರಾಗ್ತಾರೆ, ದುಃಖ ಪಡ್ತಾರೆ. ಎಲ್ಲ ಗಮನ ಇಟ್ಟು ಕೇಳ್ರಿ. ಏನಕ್ಕೆ ಈ ತರ ನಡೀತದೆ ಅಂದ್ರೆ, ಅವ್ರು ಏನಾದ್ರು ಕೆಲಸ ಕೊಟ್ರೆ ಹ್ಯಾಪಿಯಾಗಿ ಜಾಲಿಯಾಗಿ ಮಾಡೋದಿಲ್ಲ, ಬೇಜಾರಾಗಿ ಮಾಡ್ತಾರೆ. ಅಯ್ಯೋ ಯಾವಾಗ್ಲೂ ದುಡಿಮೆ ಮಾಡ್ತಾ ಇರಬೇಕು. ಇವಾಗ ನಮಗೆ ಆ ನೀಡ್ ಆ ಟೈಮಿಗೆ ಬೇಕು. ಅದು ಕೆಲಸ ಮಾಡೋಕ್ಕೆ ದೇವ್ರ ಕೃಪೆ ಕೊಡ್ತಾರೆ, ಮಾಡ್ತಾರೆ. ಈ ಕೆಲಸನೂ ಮಾಡ್ಕೊಂಡು ಆ ಜಾಗದಲ್ಲಿ ಮತ್ತೆ ಪರ್ಸನಲ್ ಆಗಿ ಮನೆಯಲ್ಲಿ ಮತ್ತೆ ಎಲ್ಲ ಕಡೆ ಎಲ್ಲೂ ಫ್ರೀಯಾಗಿ ಎಲ್ಲ ತಿರುಗದಲ್ಲಿ ದೇವರನ್ನ ಮೈಂಡಲ್ಲಿ ದೇವ್ರ ರಕ್ಷಣೆ ಬಂದ ಮೇಲೆ ಹೋಲಿ ಸ್ಪಿರಿಟ್ ಆ ಕೃಪೆಯಿಂದ ನಡೀತಾ ಇರಬೇಕು. ಎಲ್ಲೇ ಹೋದ್ರು ಕೂಡ ಈ ಕೃಪೆ, ದೇವರ ಪ್ರೀತಿ, ದೇವ್ರು ಕೊಟ್ಟಿರುವ ಈ ಆಯುಸ್ಸು, ಆರೋಗ್ಯ, ಸ್ತುತಿಯ ಒಂದು ಹೃದಯ ಇತ್ತು. ನಾವು ಇದನ್ನ ಧ್ಯಾನಿಸ್ಕೊಂಡು ಈ ರೀತಿ ಇದ್ರೆ ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇರುತ್ತೆ. ಇದನ್ನ ಅಭ್ಯಾಸ ಮಾಡ್ಕೋಬೇಕು. ಯಾಕೆ ಈ ರೀತಿ ಈ ಮೆಸೇಜ್ ಕೊಟ್ಟಿರೋಂಥದ್ದು ಕಡೆ ಕಾಲದಲ್ಲಿ, ಎಂಡ್ ಸ್ಟೇಜಲ್ಲಿ ನಾವಿದ್ದೀವಿ. ಬರುವಿಕೆ ಸಮೀಪವಾಗಿರೋದ್ರಿಂದ ಇವಾಗ ದೇವ್ರ ಎಸೆಕೆಲ್ 38 ಸ್ಟಾರ್ಟ್ ಆಗಿರೋದ್ರಿಂದ ಮಾಕೋಬ್ ಅಂದ್ರೆ ಅಲ್ಲಿ ರಷ್ಯಾ ಇದೆ, ಇಸ್ರೇಲ್ ಇದೆ, ಸ್ಪಷ್ಟವಾಗಿದೆ. ರಷ್ಯಾಕ್ಕೆ ಇಸ್ರೇಲಿಗೆ ಸ್ಟಾರ್ಟ್ ಆಯಿತು. ಇನ್ನು 2 ಆಡ್ ಆಗಬೇಕು. ರಷ್ಯಾನು ಪ್ಲಸ್ ತುರ್ಕಿ. ಅಫಿಷಿಯಲ್ ಆಗಿ ಟ್ರಂಪು ನೀನು ಇದೇ ಥರ ಮಾಡ್ತಿದ್ರೆ ನಾನು ಒಳಗೆ ನುಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು, ಸ್ಟಾಪ್ ಆಗಿಲ್ಲ, ನಡೀತಾನೆ ಇದೆ. ಎಲ್ಲ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸಂದ್ರೆ ಪಾಯಿಂಟ್ ಅಂತ ಹೇಳಿದ್ರೆ ಸ್ಪಷ್ಟತೆ, ಒಂದು ತಿಳುವಳಿಕೆ, ಏನಕ್ಕೆ ಬಂದಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಏನು ಕೆಲಸ ಮಾಡಬೇಕು, ಏನು ನೀಟಾಗಿರ್ಬೇಕು, ಉತ್ಸಾಹದಿಂದ ಏನೇ ಚಿಕ್ಕ ಕೆಲಸ ಇದ್ರು ಸಂತೋಷವಾಗಿ ಉತ್ಸಾಹದಿಂದ ಮಾಡಬೇಕು. ಅದು ಮಾಡೋದ್ರಿಂದ ಏನು ಪ್ರತಿಫಲ, ಎಲ್ಲದಕ್ಕಿಂತ ದೊಡ್ಡ ಪ್ರತಿಫಲ, ಬ್ಲೆಸ್ಸಿಂಗ್ ಅಲ್ಲೇ ದೊಡ್ಡ ಬ್ಲೆಸ್ಸಿಂಗ್. ಈ ಲೋಕದಲ್ಲಿ ನಾವು ರಕ್ಷಣೆಯನ್ನು ಅನುಭವಿಸಿರೋದು, ದೇವರು ನಮಗೆ ಕೊಟ್ಟಿರುವ ಸಮಾಧಾನ ಎಲ್ಲದಕ್ಕಿಂತ ದೊಡ್ಡದು. ಪರಲೋಕದಲ್ಲಿ ನಮಗೋಸ್ಕರ ನೀನು ಸಿದ್ಧ ಮಾಡಿರುವ ರಾಜ್ಯಕ್ಕೆ, ಅಲ್ಲಿ ಸೇರೋದಕ್ಕೆ, ಇಲ್ಲಿ ಎಲ್ಲ ವಿಧವಾದ ಪಾಪಗಳನ್ನ ಜಯಿಸಿಕೊಂಡು ಎಲ್ಲ ವಿಧವಾದ
ಕ್ರಾಮ ಕ್ರೋಧಗಳನ್ನ ಜಯಿಸಿಕೊಂಡು ಬಾಳೋದಕ್ಕೆ ಕೃಪೆ ಮಾಡಿಕೊಡ್ಬೇಕಾಗಿ ಯೇಸುವೇ ಸ್ತೋತ್ರ. ಈ ರೀತಿ ನಮ್ಮನ್ನ ನಡೆಸ್ತಾ ಇರೋದಕ್ಕಾಗಿ, ಈ ರೀತಿ ಸಭೆಯನ್ನು ಏರ್ಪಡಿಸೋದಕ್ಕಾಗಿ, ಕುಟುಂಬವನ್ನು ಏರ್ಪಡಿಸೋದಕ್ಕಾಗಿ, ಕಡೆ ಕಾಲದಲ್ಲಿ ಸೈತಾನನು ಜಯ ಹೊಂದ್ತಾ ಇದ್ದಾನೆ. 100 99% ತಂದೆ ದೇವ್ರನ್ನ ನಂಬದೇ ಇರೋರು, ದೇವ್ರನ್ನ ನಂಬಿರೋರು ಕೂಡ ಲೋಕದ ರೀತಿಯಾಗಿ ಅವನ ಸೈತಾನ ತಂತ್ರಕ್ಕೆ ಕಡೆ ಕಾಲ ಇರೋದು ಸ್ವಲ್ಪ ಕಾಲವೆಂದು ತಿಳಿದು ರೌದ್ರವುಳ್ಳವನಾಗಿ ಎಲ್ಲರನ್ನ ಅವನ ಕಡೆ ತಿರುಗಿಸ್ತಾ ಇದ್ದಾನೆ. ವಾಕ್ಯಗಳಲ್ಲಿ ಗಂಡನಿಗೆ ಹೆಂಡತಿಗೆ ಪ್ರೀತಿ ಇಲ್ಲ, ಮಕ್ಕಳ ಮೇಲೆ ಪ್ರೀತಿ ಇಲ್ಲ. ಏನಕ್ಕೆ? ಜೀವನ ಸ್ವಲ್ಪ ದಿನ, ಯಾವಾಗ ಯಾವ ಟೈಮಲ್ಲಿ ಏನು ನಡೀತದ ಗೊತ್ತಿಲ್ಲ. ಮರಣ ಹೊಂದಿದ ಮೇಲೆ ನಾನು ಹೆಂಡ್ತಿನ ಇನ್ನೂ ಪ್ರೀತಿ ಮಾಡಬೇಕಾಗಿತ್ತು, ಮಾಡಿಲ್ಲ. ಹೆಂಡ್ತಿ ಗಂಡನಿಗೆ ಸರಿಯಾಗಿ ಪ್ರೀತಿ ಮಾಡಿಲ್ಲ, ರೆಸ್ಪೆಕ್ಟ್ ಕೊಟ್ಟಿಲ್ಲ, ಆಮೇಲೆ ಚಿಂತೆ ಪಡ್ತಾರೆ. ಮಕ್ಕಳನ್ನ ಆತ್ಮಿಕದಲ್ಲಿ ನಡೆಸಿಲ್ಲ, ಎಲ್ಲ ಕೈ ಮೀರಿ ಹೋದ ಮೇಲೆ ಚಿಂತೆ ಪಡುವರಾಗಿದ್ದಾರೆ. ತಂದೆ ತಾಯಿಗೆ ರೆಸ್ಪೆಕ್ಟ್ ಇಲ್ಲ. ಅಪ್ಪ ಮೊದಲು ಮನುಷ್ಯರನ್ನ ಪ್ರೀತಿ ಮಾಡ್ತಾ ಇದ್ರು, ವಸ್ತುಗಳನ್ನ ಉಪಯೋಗಿಸ್ತಾ ಇದ್ರು. ಈಗ ವಸ್ತು ಪ್ರೀತಿ ಜಾಸ್ತಿ ಆಗಿದೆ ಪ್ರಪಂಚದಲ್ಲಿ, ಆದರೆ ಮನುಷ್ಯರನ್ನ ಪ್ರೀತಿ ಕಮ್ಮಿ ಆಗಿದೆ. ಮತ್ತಾಯ 24 ಹೇಳಿದ ಹಾಗೆ ಕಡೆ ಕಾಲದಲ್ಲಿ ಪ್ರೀತಿ ತಣ್ಣಗಾಗುತ್ತೆ ಅಂತ ಹೇಳಿದ ಪ್ರಕಾರ ಯಾರಲ್ಲೂ ಯಾರ ಮೇಲೂ ಪ್ರೀತಿ ಇಲ್ಲ. ಆತ್ಮ ಭಾರವೇ ಇಲ್ಲ. ಆತ್ಮ ಭಾರದ ಇಲ್ಲದವರನ್ನು ದೇವರ ಮಗನೆಂದು ಹೇಳ್ಕೊಳ್ಳೋದಕ್ಕೆ ಇಲ್ಲ. ಯೇಸುವೆ, ಬರುವಿಕೆ ಸಮೀಪವಾಗ್ತಿದೆ. ನಾವು ನಮಗೆ ಸ್ಪಷ್ಟತೆಯನ್ನು ಅನುಗ್ರಹಿಸಿ ನಡೆಸ್ಕೊಡ್ಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆ. ಆಮೆನ್.